ಜೇನುತುಪ್ಪ ಹಾಕೋದು ಭಾಳ ಡೇಂಜರಸ್. ಮಕ್ಕಳು ಮಲ್ಗಲ್ಲ, ರಾತ್ರಿ ಹೊತ್ತು ಎದ್ದಿರ್ತವೆ. ಈಗಲೂ ಬ್ರ್ಯಾಂಡಿಂಗ್ ಸುಟ್ಕೆ ಅಂತ ಹೇಳ್ತಾರೆ, ಅದು ಮಾಡಲೇಬಾರ್ದು, ಅದು ಪನಿಷಬಲ್. ಸುಮಾರು ಪೇರೆಂಟ್ಸ್ ಏನು ಮಾಡ್ತಾರೆ, ಫಸ್ಟ್ ಡೇ ಏನೋ ಒಂದು ತಿನ್ನಿಸ್ತಾರೆ, ಬನಾನಾ ತಿನ್ನಿಸ್ದೆ ಸರ್. ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ. 3 ಕೇಸ್ ನೋಡೋ ಕಡೆ ಈಗ 1-2 ಕೇಸ್ ನೋಡ್ತಾರೆ. ಅವರೇ ಏನೋ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅದನ್ನ ಅಲ್ಲಿಗೆ ಸರಿ ಮಾಡ್ಬೋದು ಅಂದ್ಕೊಂತಾರೆ. ಅಪ್ ಟು 2 years ನೋ ಸ್ಕ್ರೀನ್ ಟೈಮ್. ಸೊ ಯೂರಿನ್ ಔಟ್ಪುಟ್ಟನ್ನು ಮಾನಿಟರ್ ಮಾಡೋದ್ರಿಂದ ನಮಗೆ ಅದು ತಿಳಿದು ಬರುತ್ತೆ. ಒಂದು 8ರಿಂದ 10 ದಿವಸ ಒಂದೇ ಫ್ರೂಟೇ ಕೊಡಬೇಕು, ಒಂದೇ ವೆಜಿಟೇಬಲ್. ಎಲ್ಲರಿಗೂ ನಮಸ್ಕಾರ. ವೇವ್ಡ್ ವಿಷನ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸ್ಪಂದನ್. ಒಂದು ಕುಟುಂಬದಲ್ಲಿ ತುಂಬಾ ಖುಷಿ ಕೊಡುವಂತ ವಿಷಯ ಒಂದು ಮಗುವಿನ ಆಗಮನ. ಆ ಮಗು ಹುಟ್ಟಿದಾಗ ಎಷ್ಟು ಖುಷಿ ಆಗುತ್ತೋ ಅದನ್ನ ಬೆಳೆಸ್ಬೇಕು, ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಮತ್ತೆ ಅದನ್ನ ಹೆಲ್ತಿಯಾಗಿ ಡೆವಲಪ್ ಮಾಡಬೇಕು ಅನ್ನೋದು ಪೋಷಕರಲ್ಲಿ ಅಷ್ಟೇ ಆತಂಕ ಕೂಡ ಇರುತ್ತೆ. ಈ ಆತಂಕ ಮತ್ತೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ನಮ್ ಜೊತೆ ಇವತ್ತು ಕೋಲಾರಿನ ವೆಲ್ ನೋನ್ ಪೀಡಿಯಾಟ್ರಿಷಿಯನ್ ಆದ ಡಾಕ್ಟರ್ ಅರವಿಂದ್ ಅವರು ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್, 20 years ಇನ್ ಮೆಡಿಕಲ್ ಪ್ರಾಕ್ಟೀಸಿಂಗ್. ಸೊ ಡಾಕ್ಟರ್ ಆಗಿ 20 years ಆಯಿತು. ಮತ್ತೆ 15 years ಆಫ್ ಲೀಲಾವತಿ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಇನ್ ಕೋಲಾರ್, ವಿಚ್ ಹಸ್ ಡನ್ ಅ ವೆರಿ ಗುಡ್ ಜಾಬ್. ಎಷ್ಟು ಜನ, ತುಂಬಾ ಜನ ಆಲ್ರೆಡಿ ಲೀಲಾವತಿ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಅಂದ್ರೆ ದಟ್ ಈಸ್ ಅ ವೆರಿ ವೆಲ್ ಎಸ್ಟಾಬ್ಲಿಷ್ಡ್ ಫರ್ಮ್ ಕೋಲಾರಲ್ಲಿ. ಅದಾದ ನಂತರ 5 years ಆಫ್ ವಂಶೋದಯ, ಒಂದು ಬ್ರಾಂಚ್ ಇಂದ ಸ್ಟಾರ್ಟ್ ಮಾಡಿ ಇವತ್ತು 3 ಬ್ರಾಂಚ್ ಆಗಿದೆ. ಸೊ ಬಿಫೋರ್ ವಿ ಗೋ ಟು ದ ಸಬ್ಜೆಕ್ಟ್, ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ ಹೇಗೆ ಇದು ಮೆಡಿಕಲ್ ಲೈಫ್ಗೆ ಹೆಂಗೆ ಎಂಟರ್ ಆದ್ರಿ ನೀವು? ಏನ್ ನಿಮ್ಮನ್ನ ಮೋಟಿವೇಟ್ ಮಾಡ್ತು? ವಾಟ್ ಈಸ್ ಯುವರ್ ಪ್ಯಾಷನ್ ಟುವರ್ಡ್ಸ್ ಮೆಡಿಕಲ್ ಫೀಲ್ಡ್ ಅಂತ? ನಿಮಗೆ ಗೊತ್ತು, ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ನಮ್ಮ ಕೋಲಾರ ಎಷ್ಟು ಹಿಂದುಳಿದಿತ್ತು ಅಂತ ಅಂದ್ಬಿಟ್ಟು ಬೇಸಿಕ್ ಮೆಡಿಕಲ್ ಫೆಸಿಲಿಟೀಸ್ ಕೂಡ ಇರಲಿಲ್ಲ. ಸೊ ಆಗ ನಾನು ನೋಡಿದ್ದೀನಿ, ಪರ್ಸನಲ್ ಫ್ಯಾಮಿಲಿಯಲ್ಲಿ ಆಗ್ಬೋದು, ಇಲ್ಲ ಅಂದ್ರೆ ರಿಲೇಟಿವ್ಸ್ ಅಲ್ಲಿ ಆಗ್ಬೋದು, ಸಣ್ಣ ಕಾಯಿಲೆ ಬಂತು, ಇಲ್ಲ ಒಂದು ಚೂರು ಇದಾಯಿತು ಅಂದರೆ ದೇರ್ ವಾಸ್ ನೋ ಆಪ್ಷನ್. ನಾವು ಐದರ್ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಬೇಕು, ಇಲ್ಲಾಂದರೆ ಮಕ್ಕಳಿಗೆ ತುಂಬ ತೊಂದರೆ ಆಗೋದು. ನಾವು ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ಸೇ ಇದ್ದಾವೆ. ಇದನ್ನೆಲ್ಲ ನೋಡಿ ನಮ್ಮ ತಂದೆಯವರು ಯಾವಾಗೂ ಹೇಳೋರು, ಇಲ್ಲ ನೀನು ಡಾಕ್ಟರ್ ಆಗಬೇಕು, ಅದರಲ್ಲೂ ಮಕ್ಕಳು ಡಾಕ್ಟರ್ ಆಗಬೇಕು ಅಂತ ಅವ್ರು ನನಗೆ ಮೊದಲೇ ಹೇಳಿದರು. ಸೊ ಅದು ಆ ಜರ್ನಿ ಇಲ್ಲಿವರೆಗೂ ಬಂತು. ವೆರಿ ನೈಸ್, ವೆರಿ ನೈಸ್ ಸರ್. ನೀವೇನೇನು ಹರ್ಡಲ್ಸ್ ಫೇಸ್ ಮಾಡಿದ್ರಿ ಈ ಡಾಕ್ಟರ್ ಜರ್ನಿಯಲ್ಲಿ? ನಿಮ್ಮ ಸ್ಟಾರ್ಟಿಂಗ್ ಫ್ರಮ್ ಯುವರ್ ಮೆಡಿಕಲ್ ಡೇಸ್, ಮೆಡಿಕಲ್ ಸ್ಟೂಡೆಂಟ್ ಆಗಿ ಇವಾಗವರೆಗೂ ನಿಮ್ಗೆ ಏನೇನು ಸ್ಟ್ರಗಲ್ಸ್ ಬಂದಿದೆ? ಒಂದು, ಐ ಆಮ್ ದ ಫಸ್ಟ್ ಜನರೇಷನ್ ಡಾಕ್ಟರ್. ನಮ್ಮ ಫ್ಯಾಮಿಲಿಯಲ್ಲಿ ನಾನೇ ಫಸ್ಟ್ ಡಾಕ್ಟರ್. ಓದುವಾಗ ಏನು ತೊಂದರೆ ಇಲ್ಲ, ಯಾಕೆಂದ್ರೆ ಪೇರೆಂಟ್ಸ್ ಅದೆಲ್ಲ ನಾವು ಮಗ ಚೆನ್ನಾಗಿ ಓದ್ಲಿ ಅಂತ ಅವರೆಲ್ಲ ನೋಡ್ಕೊಂಡಿದ್ದಾರೆ, ಫೆಸಿಲಿಟೇಟ್ ಮಾಡಿ ನಮ್ಮನ್ನ ಒಂದು ಮಟ್ಟದವರೆಗೂ ತಗೊಂಡಿದ್ದಾರೆ. ಒನ್ಸ್ ನಾವು ಪ್ರಾಕ್ಟೀಸ್ ಶುರು ಮಾಡಿದ್ಮೇಲೆ, ಹೇಳಿದ್ನಲ್ಲ, ಆ ಟೈಮ್ಗೆ ಇಲ್ಲಿ ಏನು ಆ ಥರ ನಮಗೆ ಇರಲಿಲ್ಲ. ಒಂದು ಮಗು ಅಂತಂದ್ರೆ ಸಿಂಪಲ್, ನಮಗೆ ಬೇಸಿಕ್ ಫೆಸಿಲಿಟೀಸ್ ಇರಲಿಲ್ಲ ನಾವು ಸ್ಟಾರ್ಟ್ ಮಾಡಿದಾಗ. ಅದನ್ನ ನೋಡಿ ನಾನು ಒಂದಾಗಿ ಒಂದು ಶುರು ಮಾಡ್ಕೊ ಬಂದೆ. ಏನು ಅಂಥ ಪ್ರಾಬ್ಲಮ್ಸ್ ಅಂತ ಹೇಳಾಗಿಲ್ಲ. ಸಪೋರ್ಟಿಂಗ್ ಇರಲಿಲ್ಲ, ಅಂದ್ರೆ ನಮಗೆ ಸಪೋರ್ಟಿಂಗ್ ಸ್ಟಾಫು ಇದೆಲ್ಲ ಕೋಲಾರಲ್ಲಿ ಟ್ರೈನ್ ಸ್ಟಾಫ್ ಸಿಕ್ಕೋದು ಕಷ್ಟ ಇತ್ತು. ಬಟ್ ಓವರ್ ದ ಪೀರಿಯಡ್ ನಾವೇ ಟ್ರೈನ್ ಮಾಡಿ ಈಗ ಎವ್ರಿಥಿಂಗ್ ಈಸ್ ಗೋಯಿಂಗ್ ಸ್ಮೂತ್. ಈಗ ನೋಡ್ತಿದ್ದೀರಲ್ವಾ, ಒಂದು ಹಾಸ್ಪಿಟ್ಲ್ ಹೋಗಿ ಈಗ 4 ಹಾಸ್ಪಿಟಲ್. ಅಂಡ್ ಈವನ್ ಈಗ ನಾವು ವಂಶೋದಯದಲ್ಲಿ ವಿ ಹ್ಯಾವ್ ದ ಬೆಸ್ಟ್ ಆಫ್ NICU, ಬೆಸ್ಟ್ ಆಫ್ ಪೀಡಿಯಾಟ್ರಿಕ್ ICU, ಲೆವೆಲ್ 3B ಅಂತ ಹೇಳ್ತೀವಿ NICU. ಅಂದ್ರೆ ಎನಿ ಬೇಬೀಸ್ ವಿ ಕ್ಯಾನ್ ಟ್ರೀಟ್ ದರ್. ಓಕೆ. ಸೊ ಇನ್ ಕೋಲಾರ್ ಆ ಫೆಸಿಲಿಟಿ ನಮ್ಮ ಕೋಲಾರಕ್ಕೆ ತಂದಿದ್ದು ನೀವು? ಇದೆ. ಗ್ರೇಟ್ ಸರ್, ವೆರಿ ಥ್ಯಾಂಕ್ಫುಲ್ ಟು ಯು. ಸರ್, ಒಂದು ಮನೆಯಲ್ಲಿ ಮಗು ಹುಟ್ಟಿದ ತಕ್ಷಣ ಖುಷಿ ಎಷ್ಟಿರುತ್ತೋ ಅಷ್ಟೇ ಆತಂಕ ಕೂಡ ಇರುತ್ತೆ. ಸೊ ಪೇರೆಂಟ್ಸ್ ಏನ್ ಪ್ರಿಕಾಷನ್ಸ್ ತಗೊಳ್ಬೇಕು, ಹೇಗೆ ಮಗುನ ಟೇಕ್ ಕೇರ್ ಮಾಡಬೇಕು ಅನ್ನೋದ್ರ ಮೇಲೆ ಸ್ವಲ್ಪ ವಿಚಾರ ಸರ್. ಮಗು ಹುಟ್ಟಿದ ತಕ್ಷಣ ಆಕ್ಚುಲಿ ಪೇರೆಂಟ್ಸ್ಗೆ ಎವ್ರಿ ಡೇ ವಿಲ್ ಬಿ ಎ ಚಾಲೆಂಜ್. ಅವ್ರಿಗೆ ನೀವು ಹೇಳ್ದಂಗೆ ಆತಂಕ ಇದ್ದೇ ಇರುತ್ತೆ. ಫಸ್ಟ್ ಮಗು ಹುಟ್ಟಿದ ತಕ್ಷಣ ಏನು ಮಾಡ್ಬೇಕಂತಂದ್ರೆ, ವಿತಿನ್ ಫಸ್ಟ್ 1 hour ಅಲ್ಲಿ ಅವ್ರಿಗೆ ತಾಯಿ ಎದೆ ಹಾಲು ಕುಡಿಸೋದನ್ನ ಸ್ಟಾರ್ಟ್ ಮಾಡಬೇಕು. ಅಂಡ್ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಕೂಡ ಬಿಫೋರ್ 1 hour ನಾವು ಮಗು ಹುಟ್ಟಿದ ತಕ್ಷಣ ಸ್ಟಾರ್ಟ್ ಮಾಡಿಬಿಡಬೇಕು. ಇನ್ಫೆಕ್ಷನ್ಸ್ ಆಗದಿರೋ ನೋಡ್ಕೋಬೇಕು. ಇನ್ಫೆಕ್ಷನ್ಸ್ ಅಂದರೆ ಓವರ್ ಕ್ರೌಡಿಂಗು, ತುಂಬ ಜನ ಬರೋದು. ಈ ನಮ್ಮಲ್ಲಿ ಸುಮಾರು ಆಚಾರಗಳಿದ್ದಾವೆ. ಈ ಜೇನುತುಪ್ಪ ಹಾಕೋದು, ಸಕ್ಕರೆ ನೀರು ಹಾಕೋದು, ಇದೆಲ್ಲ ಮಾಡಬಾರ್ದು. ಜೇನುತುಪ್ಪ ಹಾಕೋದು ಭಾಳ ಡೇಂಜರಸ್, ಇನ್ಫೆಕ್ಷನ್ಸ್ ಆಗ್ತವೆ. ಈವನ್ ಶುಗರ್ ವಾಟರಿಂದ ಕೂಡ ಸುಮಾರು ಸತಿ ಇನ್ಫೆಕ್ಷನ್ ಆಗಿ ಮಕ್ಕಳು NICU ಸೀರಿಯಸ್ ಆಗಿರುತ್ತೋ ನಾವು ನೋಡಿದ್ದೀರಿ. ಸೊ ಹುಟ್ಟಿದಾಗಿಂದ ಫಸ್ಟ್ 6 months
ಎದೆ ಹಾಲು ಬಿಟ್ಟು ಮಗುಗೆ ಯಾವುದೇ ಕಾರಣಕ್ಕೂ ಏನು ಕೊಡಬಾರ್ದು. ಸೊ ಎದೆ ಹಾಲು ಅಂದಾಗ ಅದು 6 ಮಂತ್ಸ್ ತನಕನ 6 ಮಂತ್ಸ್ ತನಕ, 6 6 ಮಂತ್ಸ್ Okay. ಕಂಪ್ಲೀಟ್ ಆಗೋವರೆಗೂ ಬರೀ ತಾಯಿ ಹಾಲೇ ಕೊಡಬೇಕು. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀರಿ. 6 ಮಂತ್ಸ್ ಆದ್ಮೇಲೆ ವೀನಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಎದೆ ಹಾಲು ಕುಡಿಸೋದು 6 ಮಂತ್ಸ್ ತನಕ ಕ್ಯಾರಿ ಆಗಬೇಕು ಅಂತ ಹೇಳ್ತಾರೆ. ಹೌದು. ಫ್ರಮ್ ದ ಡೇ ದ ಬೇಬಿ ಇಸ್ ಬಾರ್ನ್ ಬಾರ್ನ್ ಅವತ್ತಿಂದ ಸ್ಟಾರ್ಟ್ ಬಿಫೋರ್ 1 hour, ಕಂಟಿನ್ಯೂ ಟಿಲ್ 6 months ಓನ್ಲಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. ಆಮೇಲೆ ಅಪ್ ಟು 2 years ಅಲಾಂಗ್ ವಿತ್ ಅದರ್ ಫುಡ್ಸ್, ವೀನಿಂಗ್ ಫುಡ್ಸ್ ಜೊತೆಗೆ ತಾಯಿ ಹಾಲು ಕೂಡ ಕಂಟಿನ್ಯೂ ಮಾಡಿ. ಕಾಮನ್ ಆಗಿ ಇವಾಗ ನಾವು ಇಷ್ಟು ಫುಡ್ ತಿಂತೀವಿ, 3 ಹೊತ್ತುನು ಡಿಫ್ರೆಂಟ್ ಫುಡ್ಸ್, ಮಧ್ಯದಲ್ಲಿ ಸ್ನಾಕ್ಸ್, ಇಷ್ಟೆಲ್ಲ ತಿಂದು ಕೂಡ ನಮಗೆ ಸಮ್ಟೈಮ್ಸ್ ವಿ ಆರ್ ನಾಟ್ ವೆಲ್ ಬಿಲ್ಟ್ ಅಂತ ಅನ್ಸುತ್ತೆ. ಗುಡ್ ಎನಫ್ ಆ ಫುಡ್ ನಮ್ಗೆ ಏನು ಹೋಗ್ತಾ ಇದೆ, ಇಟ್ ಈಸ್ ನಾಟ್ ಗುಡ್ ಎನಫ್ ಅನ್ಸುತ್ತೆ. ಮಗುಗೆ ಬರೀ ಒಂದು ಬ್ರೆಸ್ಟ್ ಮಿಲ್ಕ್ ಇಂದ ಬೇಕಾಗಿರುವಂತ ಎಲ್ಲ ನ್ಯೂಟ್ರಿಯೆಂಟ್ಸ್ ಅದು ಇದು ಏನೇನಿರುತ್ತೆ ಎಲ್ಲ ಸಿಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಒಂದು ಮಗು ಹುಟ್ಟಿದ ತಕ್ಷಣ ತಾಯಿಗೆ ಏನು ಫಸ್ಟ್ ಮಿಲ್ಕ್ ಸ್ಟಾರ್ಟ್ ಆಗುತ್ತಲ್ಲ, ನಾವು ಕೊಲೆಸ್ಟ್ರಾಮ್ ಅಂತ ಹೇಳ್ತೀರಿ. ನೀವು ಕನ್ನಡದಲ್ಲಿ ಕೇಳಿರ್ಬೋದು, ಗಿಣ್ಣು ಹಾಲು ಅಂತ ಕೇಳಿರ್ತೀರ. ಅದನ್ನ ಕೊಲೆಸ್ಟ್ರಾಮ್ ಅಂತ ಹೇಳ್ತಾರೆ. ಅದರಲ್ಲಿ ನಿಮಗೆ ಬಹಳ ಎನರ್ಜಿ ಡೆನ್ಸ್ ಇರ್ತದೆ, ಅಂಡ್ ಅದ್ರಲ್ಲಿ ತುಂಬಾ ಪ್ರೋಟೀನ್ಸ್ ಇರ್ತದೆ, ನ್ಯೂಟ್ರಿಯೆಂಟ್ಸ್ ಇರ್ತದೆ, ಅಂಡ್ ಈವನ್ ಇಮ್ಯುನೋಗ್ಲೋಬುಲಿನ್ ಅಂತ ಹೇಳ್ತಾರೆ. ಏನ್ ಮಗುಗೆ ಕಾಯಿಲೆ ಬರ್ದಿರೋ ರೋಗ ನಿರೋಧಕ ಶಕ್ತಿ ಏನ್ ಬೇಕೋ ಅದು ತಾಯಿಯಿಂದ ಡೈರೆಕ್ಟ್ ಆಗಿ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಹೋಗುತ್ತೆ. ಅಂಡ್ ಆಲ್ರೆಡಿ ತಾಯಿ ಅದಕ್ಕೆಲ್ಲ ಇಮ್ಯುನಿಟಿ ಬಂದಿರುತ್ತೆ, ಸುಮಾರು ವೈರಲ್ ಇನ್ಫೆಕ್ಷನ್ಸ್ಗೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗೆಲ್ಲ. ನಾನು ಎಕ್ಸಾಂಪಲ್, ನೀವು ಮೀಸಲ್ಸ್ ಅಂತ ಕೇಳಿರ್ತೀರ. ಮೀಸಲ್ಸ್ ಬಂದು 9ನೇ ತಿಂಗಳಲ್ಲಿ ಇಂಜೆಕ್ಷನ್ ಕೊಡ್ತೀರಿ ನಾವು ಮಕ್ಕಳಿಗೆ. ಏನಕ್ಕೆ 9ನೇ ತಿಂಗಳಲ್ಲಿ ಕೊಡ್ತೀರಿ ಅಂತಂದ್ರೆ, ಸುಮಾರು ಜನ ಅಪ್ ಟು 9 months ಬ್ರೆಸ್ಟ್ ಮಿಲ್ಕ್ ಫೀಡ್ ಮಾಡ್ತಾ ಇರ್ತಾರೆ. ಸೊ ತಾಯಿ ಹಾಲಿಂದ ಡೈರೆಕ್ಟ್ ಆಗಿ ಮೀಸಲ್ಸ್ನ ಪ್ರೊಟೆಕ್ಟ್ ಮಾಡೋಂಥದ್ದು ಆಂಟಿಬಾಡೀಸ್ ಹೋಗ್ತಿರ್ತವೆ. ಆಂಟಿಬಾಡೀಸ್ ಹೋಗಿ ಮಗುಗ ಕಾಯಿಲೆ ಬರ್ದಿರ ಕಾಪಾಡ್ತಿರ್ತದೆ. ಬರೀ ನ್ಯೂಟ್ರಿಷನ್ ಒಂದೇ ಅಲ್ಲ, ಇವನ್ ಕಾಯಿಲೆನ ತಡೆಯುವಂಥದ್ದು, ರೋಗ ನಿರೋಧಕ ಶಕ್ತಿ, ಇದೆಲ್ಲನೂ ಬ್ರೆಸ್ಟ್ ಮಿಲ್ಕ್ ಡೈರೆಕ್ಟ್ ಆಗಿ ಮಗುಗೆ ಸಪ್ಲೈ ಮಾಡ್ತದೆ. ಬೇರೆ ಏನು ಬೇಕಿಲ್ಲ. 6 ತಿಂಗಳವರೆಗೂ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. ನೀವು ಅದ್ರ ಬಗ್ಗೆ ಏನು ಬೇರೆ ಯೋಚನೆ ಮಾಡೋದೇ ಬೇಕು. ನೀವು ಬೇಬೀಸ್ ನೋಡಿ, ನೀವು ಎವ್ರಿ ಡೇ ದೇ ಗೇನ್ ಅಟ್ ಲೀಸ್ಟ್ ಒಂದು 20 grams ಗೈನ್ ಆಗ್ತಿರ್ತಾರೆ. 20ರಿಂದ 30 ಗ್ರಾಮ್ ವೆಯ್ಟ್ ಗೇನ್ ಹಾಕೊಂಡು ಹೋಗ್ತಿರ್ತಾರೆ. ಸೊ ಅವ್ರಿಗೆ ಅದ್ರಲ್ಲಿ ಏನು ಎಷ್ಟು ಬೇಕೋ ಅಷ್ಟು ಸಿಗ್ತದೆ ಪೌಷ್ಟಿಕಾಂಶ. ಸರ್, ಪೇರೆಂಟ್ಸ್ಗೆ ಹುಟ್ಟಿದ ಮಗುಗೆ ಯಾವ ತರ ಸಪ್ಲಿಮೆಂಟ್ಸ್ ಕೊಡಬೇಕು ಅನ್ನೋದು ಒಂದು ತುಂಬಾ ದೊಡ್ಡ ಕನ್ಫ್ಯೂಷನ್. ಎಷ್ಟೊಂದು ಜನಕ್ಕೆ ಅದ್ರ ಪ್ರಾಪರ್ ನಾಲೆಜ್ ಕೂಡ ಇರಲ್ಲ. ಸೊ ಯಾವ ಏಜ್ ತನಕ ಸಪ್ಲಿಮೆಂಟ್ಸ್ ಕೊಡಬೇಕು ಅನ್ನೋದನ್ನು ಒಂದು ಸೀರಿಯಸ್ ಕನ್ಸರ್ನ್. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ಬೇಕು. ಮಕ್ಕಳಿಗೆ ತಾಯಿ ಹಾಲಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯೂಟ್ರಿಷನ್ ಹೋಗುತ್ತೆ. ಓನ್ಲಿ ನಾವು ರೆಕಮೆಂಡ್ ಮಾಡೋದೇನೆಂದ್ರೆ ವಿಟಮಿನ್ ಡಿ ಅಂತ ಹೇಳ್ತೀರಿ. ವಿಟಮಿನ್ ಡಿ 400 ಇಂಟರ್ನ್ಯಾಷನಲ್ ಯೂನಿಟ್ ಅಂತ ಹೇಳ್ತೀರಿ. ಎವ್ರಿ ಡೇ ನಾವು ಅದನ್ನ ಸಪ್ಲಿಮೆಂಟೇಷನ್ ಟಿಲ್ 1 year ಆಫ್ ಏಜ್, ಮಗು 1 ವರ್ಷ ಆಗೋವರೆಗೂ ವಿಟಮಿನ್ ಡಿ ಡ್ರಾಪ್ಸ್ ಒಂದು ಕೊಡ್ಬೋದು. ಐರನ್ ಸಪ್ಲಿಮೆಂಟ್ಸ್ ಕೆಲವೊಂದು ಮಕ್ಕಳಲ್ಲಿ 6 ತಿಂಗಳಾದ್ಮೇಲೆ ಬೇಕಾಗ್ತದೆ. ಇನ್ನೊಂದು ಸ್ಪೆಷಲ್ ಕಂಡೀಷನ್ ಪ್ರೀ ಟರ್ಮ್ ಅಂತ ಹೇಳ್ತೀರಿ, ಅಂದ್ರೆ ತಿಂಗಳು ತುಂಬಿದ್ದಕ್ಕಿಂತ ಮುಂಚೆ ಹುಟ್ಟಿರ್ತಾರೆ. ನೀವು ಕೇಳಿರ್ತೀರ 1.5 kg 2 kg ಒಳಗಡೆ ಹುಟ್ಟಿರಂತ ಮಕ್ಕಳಿಗೆ ಅವ್ರಿಗೆ ಐರನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಎರಡನ್ನೂ ಕೊಡಬೇಕಾಗ್ತದೆ ವಿತ್ ಮಲ್ಟಿವೈಟಮಿನ್. ವೆಯ್ಟ್ ಕಮ್ಮಿ ಇರೋದ್ರಿಂದ ಅವ್ರಿಗೆ ಆ ಸಪ್ಲಿಮೆಂಟೇಷನ್ ಬೇಕಾಗ್ತದೆ. ನಾರ್ಮಲ್ ಹೆಲ್ತಿ ಮಗು ಅಂತ ಹೇಳ್ತು, ಟರ್ಮ್ ಮಗು ವೆಯ್ಟ್ ಕರೆಕ್ಟ್ ಆಗಿದೆ ಅಂದರೆ ವಿಟಮಿನ್ ಡಿ ಸಪ್ಲಿಮೆಂಟೇಷನ್ ಒಂದು ಸಾಕು. 6 months ಆದ್ಮೇಲೆ ಐರನ್ ಸಪ್ಲಿಮೆಂಟ್ಸ್ ಕೊಡ್ಬೋದು. ಈ ಪ್ರೀ ಮೆಚೂರ್ ಬೇಬಿ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಸರ್, ಈ ಪ್ರೀ ಮೆಚೂರ್ ಬೇಬಿ ಅನ್ನೋದು ಅದು ಹೆಲ್ತಿ ಬೇಬಿನ ಅಥವಾ ಯಾವ ರೀತಿ ಅದು ಪ್ರೀ ಮೆಚೂರ್ ಆಗೋದು? ಪ್ರೀ ಮೆಚೂರ್ ಬೇಬಿ ಅಂದ್ರೆ ಅದು ಗರ್ಭದೊಳಗಡೆ ಏನು 9 ತಿಂಗಳದು ಬೆಳವಣಿಗೆ ಆಗ್ಬೇಕಾಗಿತ್ತು ತಾಯಿ ಗರ್ಭದೊಳಗಡೆ, ಅದು ಆಗಿರೋದಿಲ್ಲ. ಸೊ ಬೇಗನೆ ಡೆಲಿವರಿ ಆಗ್ಬಿಡ್ತದೆ. ಮೊದಲು ಅದಕ್ಕೆಲ್ಲ ಅಷ್ಟು ಫೆಸಿಲಿಟೀಸ್ ಇರಲಿಲ್ಲ. ಬಟ್ ಈಗ ಈಗ ನಾವು ರೀಸೆಂಟಾಗಿ ಒಂದು ಬೇಬಿ 550 grams ಬೇಬಿನ ಡೆಲಿವರಿ ಆಗಿತ್ತು. ನಾವು ವಂಶೋದಯ ಹಾಸ್ಪಿಟಲ್ NIC ಅಲ್ಲಿ ವಿತ್ ಎವ್ರಿಥಿಂಗ್ ಇಂಟ್ಯಾಕ್ಟ್, ಅಂದರೆ ಕಣ್ಣಾಗ್ಬೋದು, ಬ್ರೈನ್ ಆಗ್ಬೋದು, ಅದು ಡೆವಲಪ್ಮೆಂಟ್ ಆಗ್ಬೋದು, ಎಲ್ಲ ನಾರ್ಮಲ್, ಲಂಗ್ಸ್ ಏನೂ ಪ್ರಾಬ್ಲಮ್ ಇಲ್ದಿರ ಮಗು ಈಗ ಆಲ್ಮೋಸ್ಟ್ 5-6 months ಆಗಿರುತ್ತೆ. ಬೇಬಿ ಈಸ್ ಹೆಲ್ತಿ. ಅಂದ್ರೆ ಆ ಗ್ರೋತ್ ಏನಾಗಿರೋದಿಲ್ಲ ಆ 1.5 ತಿಂಗಳು, ಅದನ್ನ ನಾವು NIC ಅಲ್ಲಿ ಸ್ಪೆಷಲ್ ಆಗಿ ಬೇಬಿ ಕೇರ್ ಕೊಟ್ಟು 9 ತಿಂಗಳವರೆಗೂ ಏನೇನು ಡೆವಲಪ್ಮೆಂಟ್ ಆಗಬೇಕು ಅದನ್ನ ನಾವಲ್ಲಿ ನೋಡ್ಕೋತೀವಿ. ಸೊ ಇನ್ನೊಂದು ಕನ್ಸರ್ನ್, ಮಕ್ಕಳು ಮಲ್ಗಲ್ಲ, ರಾತ್ರಿ ಹೊತ್ತು ಎದ್ದಿರ್ತವೆ. ಅದು ಪೇರೆಂಟ್ಸ್ಗೆ ಫಸ್ಟ್ ಥಿಂಗ್ ಇಸ್ ಪೇರೆಂಟ್ಸು ವರ್ಕ್ ಮಾಡಿ ಬಂದಿರೋರು ಸುಸ್ತಾಗಿರ್ತಾರೆ, ಅವ್ರು ಅವಾಗ ಮಲ್ಕೋಬೇಕು ಅಂತಿರ್ತಾರೆ.
ಆದ್ರೆ ಮಕ್ಕಳು ಮಲ್ಗಕ್ ಬಿಡಲ್ಲ. ಸೊ ಅದೊಂದು ಸೀರಿಯಸ್ ಕನ್ಸರ್ನ್, ಮಗುಗೂ ಒಂದು ಸೀರಿಯಸ್ ಕನ್ಸರ್ನ್ ಆಗಿ, ಪೇರೆಂಟ್ಸ್ಗೂ ಒಂದು ಸೀರಿಯಸ್ ಕನ್ಸರ್ನ್ ಆಗಿ, ದಟ್ ಈಸ್ ಅ ಹಾಟ್ ಟಾಪಿಕ್ ವಿತ್ ದ ನ್ಯೂ ಪೇರೆಂಟ್ಸ್. ಇಲ್ಲ, ಈಗ ಪೆಟರ್ನಲ್ ಲೀವ್ ಅಂತ ಕೂಡ ಇದೆ. ಸೊ ಫಾದರ್ ಕೂಡ ಜೊತೆನಲ್ಲೇ ಇರ್ತಾರೆ. ಏನಂದ್ರೆ ನೀವು ಬೇಬಿ ಗರ್ಭದಲ್ಲಿ ಇರ್ಬೇಕಾದ್ರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಹೇಳ್ತೇವೆ ನಾವು. ಗರ್ಭದೊಳಗಡೆ ನೀರು, ಆಮ್ನಿಯೋಟಿಕ್ ಫ್ಲೂಯಿಡ್ ಏನಿರುತ್ತೆ, ಬೇಬಿ ಅದ್ರೊಳಗಡೆ ಸಸ್ಪೆಂಡ್ ಆಗಿರುತ್ತೆ. ಈಗ ಹೇಗೆ ನಾವು ಸ್ವಿಮ್ ಮಾಡ್ತಿರೋ ವಾಟರಲ್ಲಿ ಬೇಬಿ ಕಂಪ್ಲೀಟ್ ವಾಟರಲ್ಲಿ ಸಸ್ಪೆಂಡ್ ಆಗಿರ್ತದೆ. ಅದು ಆರಾಮಾಗಿ, ಈಗ ತಾಯಿ ಎದ್ದು ಬೆಳಗ್ಗೆ ಎಲ್ಲ ಓಡಾಡ್ತಿರ್ತಾರೆ. ಓಡಾಡುವಾಗ ಏನಾಗಿರುತ್ತೆ, ಅದಕ್ಕೆ ರಾಕಿಂಗ್ ಮೂಮೆಂಟ್ಸ್ ಅಂತ ಹೇಳ್ತೀರಿ. ನಾವ್ ಹೆಂಗೆ ತೊಟ್ಲಲ್ಲಿ ಹಿಂಗೆ ತೂಗ್ತಿರಲ್ವ, ಬೇಬಿಗೆ ಹಂಗೆ ತೂಗಿಸ್ತಿರ್ತದೆ. ಆವಾಗ ಅದು ಆರಾಮಾಗಿ ನಿದ್ದೆ ಮಾಡುತ್ತೆ. ಯಾವಾಗ ತಾಯಿ ಸೈಲೆಂಟ್ ಆಗಿ ಮಲ್ಕೊಂತಾರಲ್ವ ನೈಟ್, ಏನು ಓಡಾಡ್ದಿರ, ಆಗ ಎದ್ದು ಅದ್ರ ಆಕ್ಟಿವಿಟಿ ಸ್ಟಾರ್ಟ್ ಮಾಡುತ್ತೆ ಹೊಟ್ಟೆ ಹೊರಗಡೆ ಇದ್ದಾಗ. ಸೊ ಹೊರಗಡೆ ಬಂದಾಗ ಸೇಮ್ ಥಿಂಗ್ಸ್ ಅದೇ ಕಂಟಿನ್ಯೂ ಆಗುತ್ತೆ ನಮ್ಗೆ. ಬೆಳಗ್ಗೆ ಎಲ್ಲ ಆರಾಮಾಗಿ ಮಲಗಿರುತ್ತೆ, ರಾತ್ರಿ ಎದ್ದು ಗಲಾಟೆ ಮಾಡುತ್ತೆ. ಅದಕ್ಕೆ ಡೇ ನೈಟ್ ಇನ್ನ ಗೊತ್ತಾಗೋದಿಲ್ಲ. ಈವನ್ ಅದಕ್ಕೆ ದೃಷ್ಟಿ ಕೂಡ ಅಷ್ಟೇ ನಮಗ್ ಕಾಣೋ ತರ ಕಾಣೋದಿಲ್ಲ. ನಾನು ಅದನ್ನ ಹೇಳ್ಬೇಕಂತ ತುಂಬಾ ಟೈಮ್ ತಗೊಳುತ್ತೆ. ಅದು ಹೋಗ್ತಾ ಹೋಗ್ತಾ 3 to 6 months ಅಲ್ಲಿ ಡೆವಲಪ್ ಆಗುತ್ತೆ. ಒನ್ಸ್ ಅದಕ್ಕೆ ಡೇ ನೈಟ್ ಗೊತ್ತಾಯ್ತು, ಯೂಶುವಲ್ ಆಗಿ ಅರೌಂಡ್ 3 months ಆಗ್ತಾ ಇದ್ದಂಗೆನೆ ನೀವು ನೋಡಿರ್ಬೋದು, ಮಕ್ಕಳು ನೈಟ್ ಅಲ್ಲಿ ಮಲಗ್ತಾರೆ, ಬೆಳಗ್ಗೆ ಹೇಳಕ್. ಇದು ಹೆಂಗೆ ನಾವು ಪೇರೆಂಟ್ಸ್ ಹೆಲ್ಪ್ ಮಾಡ್ಬೋದು ಅಂದ್ರೆ, ಮಾರ್ನಿಂಗ್ ಟೈಮ್ಸ್ ಆದಷ್ಟು ಬ್ರೈಟ್ ಲೈಟ್ ಇರಬೇಕು, ವಿಂಡೋಸ್ ಓಪನ್ ಇರಬೇಕು. ಇದ್ದಾಗ ಬೇಬಿ ಗೊತ್ತಾಗತ್ತೆ ಏನ ಸೈಕಲ್ ಇದೆ ಅಲ್ಲೋ, ಆ ಸೈಕಲ್ ಅದಕ್ಕೆ ತಿಳ್ಕೊಂಡು ಆಮೇಲೆ ಅದು ನಿದ್ದೆ ಮಾಡೋದು ಇದೆಲ್ಲ ಸರಿ ಹೋಗುತ್ತೆ. ಬೈ 3 months ಸೊ ಇಟ್ ಇಸ್ ನಾಟ್ ಅ ಸೀರಿಯಸ್ ಕನ್ಸರ್ನ್, ನಾಟ್ ಎ ಪ್ರಾಬ್ಲಮ್. ಸುಮಾರು ತಾಯಂದ್ರೆ ಏನ್ ಮಾಡ್ತಾರೆ, ಮಗು ಬೆಳಗ್ಗೆ ಮಲಗಿದ್ದಾಗ ಇವರು ಬೇರೆ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ಕೊಂಡು ಬೇರೆ ಕೆಲಸ ಮಾಡ್ಕೊಂಡಿರ್ತಾರೆ. ನೈಟ್ ಅದು ಎದ್ದು ಗಲಾಟೆ ಮಾಡ್ಬೇಕಾದ್ರೆ ಇವ್ರಿಗೆ ಅದನ್ನ ನೋಡ್ಕೊಂಡಷ್ಟು ಪೇಷನ್ಸ್ ಆಗ ರೆಸ್ಟ್ಲೆಸ್ ಆಗ್ಬಿಡ್ತಾರೆ. ಸೊ ನಾನ್ ಕೂಡ ಅಡ್ವೈಸ್ ಏನಂದ್ರೆ, ಬೆಳಗ್ಗೆ ಮಗು ಯಾವಾಗ ಮಲಗಿರುತ್ತೋ ತಾಯಿ ಕೂಡ ರೆಸ್ಟ್ ತಗೊಂಡ್ಬಿಡ್ಬೇಕು ಒಂದು 6 to 10 weeks. ಒನ್ಸ್ ಆ ಬೇಬಿಯ ಸೈಕಲ್ ಅದೇ ಆಟೋಮೆಟಿಕ್ ಡೆವಲಪ್ ಆದ್ಮೇಲಿಂದ ತಾಯಿನೂ ಸ್ವಲ್ಪ ಆರಾಮಾಗತ್ತೆ ಅವ್ರಿಗೆ. ಸರ್, ನಮ್ಮ ಇಂಡಿಯನ್ ಹೌಸಸ್ ಅಲ್ಲಿ, ಅಂದ್ರೆ ನಮ್ಮ ಇಂಡಿಯನ್ ಕಲ್ಚರ್ ಪ್ರಕಾರ ಮನೆಗಳಲ್ಲಿ ತುಂಬಾ ಆಚಾರ ವಿಚಾರಗಳು. ಸೊ ಮಗುಗೆ ಏನೋ ಚಿಕ್ಕದಾಗಿ ಜ್ವರ ಬರ್ತಾ ಇದೆಯೋ, ಇಲ್ಲ ನೆಗಡಿ ಬರ್ತಾ ಇದೆಯೋ, ಏನಾದ್ರು ಆತರ ಆಗ್ತಾ ಇದ್ರೆ ಅವರೇ ಏನೋ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅದನ್ನ ಅಲ್ಲಿಗೆ ಸರಿ ಮಾಡ್ಬಿಡ್ಬೋದು ಅನ್ಕೊಂತಾರೆ. ಸೊ ಡೇಂಜರ್ ಸೈನ್ಸ್ ಅವ್ರಿಗೆ ಗೊತ್ತಾಗಲ್ಲ. ಸೊ ಅದ್ರ ಬಗ್ಗೆ ಯಾವಾಗ ಅವರು ಡಾಕ್ಟರ್ನ ನೋಡ್ಬೇಕು ಅನ್ನೋದು ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಹುಟ್ಟಿದ ಮಗುವಿಂದ ತಗೊಂಡ್ರೆ, ನ್ಯೂ ಬಾರ್ನ್ ಬೇಬೀಸ್ ಅಲ್ಲಿ ಏನಾಗುತ್ತೆ, ಎಕ್ಸೆಸಿವ್ ಕ್ರೈಮ್. ತುಂಬಾ ಎಷ್ಟು ಸಮಾಧಾನ ಮಾಡಿದ್ರು ಮಾಡೋಕ್ಕಾಗ್ತಿಲ್ಲ, ಮಗು ಯಾಕೋ ತುಂಬಾ ಚೀರಾಡ್ಕೊಂಡು ಅಳ್ತಿದೆ, ಫೀಡಿಂಗ್ ತಗೋತಾ ಇಲ್ಲ, ಸಡನ್ ಆಗಿ ಫೀಡಿಂಗ್ ತಗೊಳೋದು ಬಿಟ್ಟಿದ್ದಾರೆ, ವಾಮಿಟಿಂಗ್, ಎಕ್ಸೆಸಿವ್ ವಾಮಿಟಿಂಗ್ ಆಗ್ತಿದೆ, ಡ್ರೌಸಿ ಇದೆ. ಈ ತರ ಸಿಂಪ್ಟಮ್ಸ್ ಬಂದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಇನ್ನೊಂಚೂರು ದೊಡ್ಡ ನಮ್ಮ ಮಕ್ಕಳು ಅಂದ್ರೆ 2-3 ತಿಂಗಳ ಮಕ್ಕಳು ಅಥವಾ 6 ತಿಂಗಳ ಮಕ್ಕಳಲ್ಲಿ ಸಡನ್ ಸೇಮ್ ಎಕ್ಸೆಸಿವ್ ಕ್ರೈಯಿಂಗ್ ಆಗ್ಬೋದು, ಎಕ್ಸೆಸಿವ್ ವಾಮಿಟಿಂಗ್ ಅಂಡ್ ಉಸಿರಾಟ, ಫಾಸ್ಟ್ ಉಸಿರಾಟ, ಹೈ ಟೆಂಪರೇಚರ್ಸ್, ತುಂಬಾ ಕಂಟಿನ್ಯೂಸ್ ಫೀವರ್ ಇರೋದು, 102, 103 ಆ ಥರ ಇದೆ, ಕಂಟ್ರೋಲೇ ಬರ್ತಿಲ್ಲ, ಅತಿಸ್ರಾವ ಬೇದಿ, ತುಂಬಾ ಲೂಸ್ ಮೋಷನ್ಸ್ ಆಗ್ತಿದೆ, ಬೇಬಿ ಫೀಡ್ ತಗೋತಿಲ್ಲ. ಈ ತರ ಸಿಂಪ್ಟಮ್ಸ್ ಏನಾದ್ರು ಕಾಣಿಸ್ತು ಅಂದ್ರೆ ತಕ್ಷಣನೇ ಆಸ್ಪತ್ರೆಗೆ ಬರ್ಬೇಕಾಗ್ತದೆ. ಸುಮಾರು ಜನ ಏನ್ ಮಾಡ್ತಾರೆ, ಮನೆಯಲ್ಲೇನೆ ನಾವು ನೋಡ್ಕೋಬಹುದು ಅಂತ ಕೆಲವೊಂದು ನೀವು ಹೇಳ್ದಂಗೆ ನಮ್ಮ ಎಸ್ಪೆಷಲಿ ರೂರಲ್ ಏರಿಯಾಸ್ ಅಲ್ಲಿ ಸುಮಾರು ಈಗಲೂ ಪ್ರಾಕ್ಟೀಸ್ ಮಾಡ್ತಾರೆ. ನಾವೇನ್ ನೋಡ್ತಿರ್ತೀರಿ, ಸಮ್ ಗಿಡಮೂಲಿಕೆಗಳು ಹಾಕ್ತಾರೆ, ಬರೆ ಹಾಕ್ತಾರೆ, ಈಗಲೂ ಬ್ರ್ಯಾಂಡಿಂಗ್ ಸುಟ್ಕೆ ಅಂತ ಹೇಳ್ತೀರಿ. ಅದು ಮಾಡಲೇಬಾರ್ದು, ಅದು ಪನಿಷಬಲ್. ಬಟ್ ಈಗಲೂ ನಮ್ಮ ಕೋಲಾರ ಸುತ್ತಮುತ್ತದಲ್ಲಿ ಇಲ್ಲ ಬೇರೆ ನಾವು ರೂರಲ್ ಎನಿವೇರ್ ತಗೊಳ್ಳಿ, ಈಗಲೂ ಮಾಡ್ತಿದ್ದಾರೆ ಅದನ್ನ. ಇದೆಲ್ಲ ಅವಾಯ್ಡ್ ಮಾಡಬೇಕು. ಏನು ನಾನು ಡೇಂಜರ್ ಸಿಂಪ್ಟಮ್ಸ್ ಹೇಳಿದ್ನು ಅಂಡ್ ಸೈನ್ಸ್ ಏನು ಹೇಳಿದ್ ನಾ ಡೇಂಜರ್ ಸೈನ್ಸ್, ಇದನ್ನ ತಕ್ಷಣ ಅವರು ಪಿಡಿಯಾಟ್ರಿಷಿಯನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ ಸರ್, ಇವಾಗ ಮಗುಗೆ ತಾಯಿ ಹಾಲು ಸಾಕಾಗ್ತಾ ಇದೆಯೋ ಇಲ್ವೋ ಅಂತ ಹೇಗೆ ತಿಳ್ಕೊಳ್ಳೋದು ಸರ್? ದಟ್ ಈಸ್ ಟೆಕ್ನಿಕಲಿ ವೆರಿ ಡಿಫಿಕಲ್ಟ್. ಒಂದು ತಾಯಿ ಹಾಲು ಆಗುತ್ತಾ ಇಲ್ಲ ಅಂತ ಹೆಂಗ್ ಸರಿಯಾಗಿ ಆಗ್ತಿದ್ಯಾ ಇಲ್ಲ ಅಂತ ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ಮೈನ್ ವೆಯ್ಟ್ ಗೇನ್ ಅಂತ ಹೇಳ್ತಾರೆ. ದಿನಕ್ಕೊಂದು 20 to 30 ಗ್ರಾಮ್ ವೆಯ್ಟ್ ಗೇನ್ ಆಗ್ತಿರ್ತಾರೆ. ಎರಡನೇದು ಬಂದು ಯೂರಿನ್ ಔಟ್ಪುಟ್, ಒಂದು ಮೋರ್ ದೆನ್ 8 times 24 hours ಅಲ್ಲಿ 8 to 10 ಸತಿ ಮಗು ಯೂರಿನ್ ಪಾಸ್ ಮಾಡ್ತಿದೆ ಅಂತಂದ್ರೆ ಮಗುಗೆ ಸಫಿಷಿಯಂಟ್ ಮಿಲ್ಕ್ ಆಗ್ತಿದೆ ಅಂತ ಅರ್ಥ. ತಾಯಂದ್ರೆ ಏನ್ ಅನ್ಕೋತಾರೆ, ನಿದ್ದೆ ಮಾಡ್ತಾ ಇಲ್ಲ, ಎದ್ದೇ ಇದ್ದಾನೆ, ಏನೋ ಸ್ವಲ್ಪ ಅಳ್ತಾನೆ ಅಂತ ಇದ್ದಂಗೆ, ಇಲ್ಲ ಹಾಲು ಸಾಕಾಗ್ತಿಲ್ಲ ಅಂತ. ಆ ಥರ ಇಲ್ಲ. ಮೇ ಬಿ ಸ್ಪೆಸಿಫೈಯಿಂಗ್ ತಾಯಿ ಹತ್ರ ಇದ್ರೆ ಮಗುಗೆ ಸ್ವಲ್ಪ ಇನ್ನ ಆರಾಮ್ ಅನ್ಸುತ್ತೆ. ಸೊ ಅದು ತಾಯಿ ಹತ್ರನೇ ಇರಬೇಕು ಅಂತ ಕೆಲವೊಂದು ಗಲಾಟೆ ಮಾಡೋದ್ ಹತ್ರ ಇರ್ತದೆ. ಅದು ಬಿಟ್ಟರೆ ನಮ್ಗೆ ಹಾಲು ಆಗ್ತಿದ್ಯಾ ಇಲ್ಲ ಅಂತ ಗೊತ್ತಾಗೋದು ವೆಯ್ಟ್ ಗೇನ್ ಮತ್ತೆ ಯೂರಿನ್ ಔಟ್ಪುಟ್. ಯೂರಿನ್ ಔಟ್ಪುಟ್ ಮೈನ್. ಒಂದು 8 to 10 ಸತಿ ಮೇಲೆ ಯೂರಿನ್ ಪಾಸ್ ಮಾಡ್ತಿದೆ ಬೇಬಿ ಅಂದ್ರೆ
ಸಫಿಷಿಯಂಟ್ ಮಗುಗೆ ಮಿಲ್ಕ್ ಆಗ್ತಿದೆ ಅಂತ, ಏನು ಸಪ್ಲಿಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ಯೂರಿನ್ ಔಟ್ಪುಟ್ ಅನ್ನ ಮಾನಿಟರ್ ಮಾಡೋದ್ರಿಂದ ನಮ್ಗೆ ತಿಳಿದು ಬರುತ್ತೆ ಯೂರಿನ್ ಔಟ್ಪುಟ್ ಅಂಡ್ ವೆಯ್ಟ್. ಸೊ ಮದರ್ ಇವಾಗ ಬೇಬಿಗೆ ಮಿಲ್ಕ್ ಕೊಡುವಂತ ಮದರ್ ಏನು ಇಂಟೇಕ್ ತಗೊಳ್ಬೇಕು, ಎನಿ ಮಿತ್ಸ್ ಆರ್ ದೇರ್? ಯಾಕೆಂದ್ರೆ ಅದನ್ನ ತಿನ್ಬಾರ್ದು ಇದನ್ನ ತಿನ್ಬಾರ್ದು ಅಂತ ಸಾಕಷ್ಟು ಹಲವಾರು ನಮ್ಮ ಪೂರ್ವಜರಿಂದಾನೇ ಹೌದೌದು, ಎಸ್ಪೆಷಲಿ ನಮ್ಮ ಕಡೆ ನಮ್ಮ ರೂರಲ್ ಏರಿಯಾಸ್ ಅಲ್ಲೆಲ್ಲ ತುಂಬಾ ಈ ಪಥ್ಯ ಇಡೋದು ಅಂತ ಹೇಳ್ತಾರೆ. ತಾಯಿಗೆ ಏನು ಕೊಡೋದಿಲ್ಲ, ತಿಳಿ ರಸಮ್ ಅಥವಾ ರೈಸ್ ಇಷ್ಟೇ ಕೊಡ್ತಾ ಇರ್ತಾರೆ. ಆ ಥರ ಎಲ್ಲ ಏನಿಲ್ಲ. ನ್ಯೂಟ್ರಿಷಿಯಸ್ ಫುಡ್, ಪ್ರೋಟೀನ್ಸ್, ಕಾರ್ಬ್ಸ್, ಗ್ರೀನ್ಸ್ ಎಲ್ಲ ನಾವು ಏನು ನಾರ್ಮಲ್ ಆಗಿ ತಗೋತಿರೋ ಅವ್ರಿಗೂ ನಾರ್ಮಲ್ ಆಗಿ ಎಲ್ಲ ಫುಡ್ಸು ಕೊಡಬೇಕಾಗ್ತದೆ. ಕಾಳು, ಬೇಳೆ, ಎಗ್, ಮೀಟ್. ಅವಾಯ್ಡ್ ಮಾಡುವಂತ ಫುಡ್ ಏನಿರುತ್ತೆ ಸರ್? ಏನು ಹೊರಗಡೆ ಊಟ ತಿನ್ಬಾರ್ದು ಅಷ್ಟೇ. ಮನೆಯಲ್ಲಿ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಆರೋಗ್ಯವಾಗಿರ್ತಂದ್ರೆ ಎಲ್ಲ ಊಟ ತಿನ್ಬೋದು. ಸೊ ಸರ್, ಇವಾಗ ಮಕ್ಳಿಗೆ 6 ತಿಂಗಳ ತನಕ ಹಾಲು ಕೊಡ್ಬೇಕು ಅಂತ ಹೇಳಿದ್ರಿ. ಅದಾದ ನಂತರ ಫುಡ್ ಕೊಡೋದಾ, ಅಥವಾ ತುಂಬಾ ಜನ 1 year ತನಕ ಬ್ರೆಸ್ಟ್ ಫೀಡಿಂಗ್ ಇಸ್ ವೆರಿ ಗುಡ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಬ್ರೆಸ್ಟ್ ಫೀಡಿಂಗ್ ಕೊಡ್ತಾರೆ. ಸೊ ಫುಡ್ ಕೊಡೋದು ಯಾವಾಗ, ಏನ್ ಫುಡ್ ಕೊಡ್ಬೋದು? ಮಗು ಹುಟ್ಟಿದಾಗಿಂದ 6 ತಿಂಗಳವರೆಗೂ ಆಗ್ಲೇ ನಾನು ಹೇಳ್ದಂಗೆ ಬರೀ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ. 6 ತಿಂಗಳು ಆದ್ಮೇಲೆ ನಾವು ವೀನಿಂಗ್ ಸ್ಟಾರ್ಟ್ ಮಾಡ್ತೀರಿ, ಕಾಂಪ್ಲಿಮೆಂಟರಿ ಫೀಡ್ಸ್ ಸ್ಟಾರ್ಟ್ ಮಾಡ್ತೀರಿ. 6th and 7th ಮಂತ್ ನಾವೇನು ಕೊಡ್ತೀರಲ್ವಾ, ಆದಷ್ಟು ಲಿಕ್ವಿಡ್ ಅಥವಾ ಫುಲ್ ಪೇಸ್ಟ್ ಥರ ಮಾಡಿ ನಾವು ನಮ್ಮ ಕಡೆ ರಾಗಿ ಸರಿ ಆಗ್ಬೋದು, ಇಲ್ಲ ಅಕ್ಕಿ ಸರಿ ಆಗ್ಬೋದು, ಇದನ್ನು ತಿನ್ನಿಸ್ತೀರಾ. ಒಂದ್ಸತಿ ತಿನ್ನಕ್ಕೆ ಶುರು ಆಗಿ ಒಂದು 10-15 ಡೇಸ್ ಆದ್ಮೇಲೆ ಈವನ್ ಫ್ರೂಟ್ಸ್ ಇಂಟ್ರೊಡ್ಯೂಸ್ ಮಾಡ್ಬೋದು. ಫ್ರೂಟ್ಸ್, ವೆಜಿಟೇಬಲ್ಸ್ ಯಾವುದೇ ಇಂಟ್ರೊಡ್ಯೂಸ್ ಮಾಡಲಿ, ಒಂದು 8ರಿಂದ 10 ದಿವಸ ಒಂದೇ ಫ್ರೂಟೇ ಕೊಡಬೇಕು, ಒಂದೇ ವೆಜಿಟೇಬಲ್ ಕೊಡಬೇಕು. ಅಂಡ್ ತುಂಬ ಫೋರ್ಸ್ ಮಾಡಬಾರ್ದು. ಸ್ವಲ್ಪ ಅದು ಅಭ್ಯಾಸ ಆಗ್ಬೇಕು. ಆ ಟೇಸ್ಟ್ನ ಮಗು ಅಭ್ಯಾಸ ಮಾಡ್ಕೊಂಡು ಅದು ಗೊತ್ತಾಗುತ್ತೆ, ಇದು ಚೆನ್ನಾಗಿದೆ ಅಂತ. ಸುಮಾರು ಪೇರೆಂಟ್ಸ್ ಏನು ಮಾಡ್ತಾರೆ, ಫಸ್ಟ್ ಡೇ ಏನೋ ಒಂದು ತಿನ್ನಿಸ್ತಾರೆ. ಬನಾನಾ ತಿನ್ನಿಸಿದೆ ಸರ್, ಅದು ಮಗು ತಗೊಂತಿಲ್ಲ, ಗಲಾಟೆ ಮಾಡ್ತಿದೆ, ಉಗಿತಾ ಇದೆ, ಅದು ಫಸ್ಟ್ ಡೇಗೆ ತಿನ್ನಲ್ಲ. ಮಿನಿಮಮ್ ಒಂದು 10 ಡೇಸ್ ಟೈಮ್ ಬೇಕಾಗತ್ತೆ. 10 ಡೇಸ್ ಆದ ನಂತರ ಅದು ಅಭ್ಯಾಸ ಮಾಡ್ಕೊಂಡು, ಸೊ ಒಂದೊಂದೇ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೋಗಬೇಕು. ಒನ್ಸ್ 9 ಮಂತ್ ಆಯಿತು ಅಂತಂದರೆ ಸ್ವಲ್ಪ ಸೆಮಿ ಸಾಲಿಡ್ಸ್ ಈ ಥರ ಮಾಡಿ ತಿನ್ನಿಸ್ಬೋದು. 1 year ಆದಮೇಲೆ ನಾವು ಮನೇಲಿ ನಾವೇನು ತಿಂತೀರಲ್ವ ಎಲ್ಲದೂ ಕೊಡ್ಬೋದು ಮಗುವಿಗೆ. ತುಂಬ ಖಾರ ಇಲ್ದಿರ, ಶುಗರ್ ಕಮ್ಮಿ, ಶುಗರ್ ಅಪ್ ಟು 2 years ನಾನು ಶುಗರ್ ಸಜೆಸ್ಟ್ ಮಾಡೋದಿಲ್ಲ. ಓಕೆ. ಸೊ ವ್ಯಾಕ್ಸಿನೇಷನ್ ಸರ್, ತುಂಬಾ ಜನಕ್ಕೆ ವ್ಯಾಕ್ಸಿನೇಷನ್ ಬಗ್ಗೆ ಐಡಿಯಾ ಇಲ್ಲ. ವ್ಯಾಕ್ಸಿನೇಷನ್ಸ್ ಯಾವಾಗ ಕೊಡಿಸ್ಬೇಕು, ಯಾವ್ಯಾವ ವ್ಯಾಕ್ಸಿನೇಷನ್ ಕೊಡಿಸ್ಬೇಕು, ಮತ್ತೆ ಈ ವ್ಯಾಕ್ಸಿನೇಷನ್ಸ್ ಏನೇಂದ್ರಿಂದ ಪ್ರೊಟೆಕ್ಟ್ ಮಾಡುತ್ತೆ ಮಕ್ಕಳನ್ನ ಅನ್ನೋದು ತುಂಬಾ ನಾಲೆಡ್ಜ್ ಇಲ್ಲದೆ ಇರೋ ಕಾರಣದಿಂದ ತುಂಬಾ ಜನ ಇದನ್ನ ಮಾಡಿಸೋದಿಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋದು. ವ್ಯಾಕ್ಸಿನೇಷನ್ಸ್ ತುಂಬ ಇಂಪಾರ್ಟೆಂಟ್. ಈಗ ಒಂದು 5 years ಮುಂಚೆ, 3 to 5 years ಮುಂಚೆ ನಮಗೆ ನ್ಯೂಮೋಕೊಕಲ್ ವ್ಯಾಕ್ಸಿನ್ಸು, ರೋಟಾ ವೈರಸ್ ವ್ಯಾಕ್ಸಿನ್ಸ್ ಎಲ್ಲ ಇರಲಿಲ್ಲ. ಅಂದರೆ ಗೌರ್ಮೆಂಟ್ ಶೆಡ್ಯೂಲಲ್ಲಿ ನಾವು ಅಂದರೆ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಕೊಡ್ತಿದ್ರದು. ಬಟ್ ಗೌರ್ಮೆಂಟ್ ಕೂಡ ಈಗ ಲಾಸ್ಟ್ ಒಂದು 5 yearsಯಿಂದ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೀವು ಅದು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ನೋಡ್ಬೋದು, ಸುಮಾರು ನಿಮೋನಿಯಾಸ್ ಮತ್ತು ಅತಿಸ್ರಾವ ಭೇದಿ ಅಂತ ಹೇಳ್ತೀವಿ, ರೋಟಾ ವೈರಸ್ ಡಯೇರಿಯಾ, ಇದನ್ನು ನಾವು 100 ಕೇಸ್ ನೋಡೋ ಕಡೆ ಈಗ 1-2 ಕೇಸ್ ನೋಡ್ತಾ ಇದ್ದೀವಿ. ಅಷ್ಟು ಎಫೆಕ್ಟಿವ್, ಅಂದರೆ ಅಷ್ಟು ಮಕ್ಕಳು ಪ್ರೊಟೆಕ್ಟ್ ಆಗಿದ್ದಾರೆ. ಇದೇ ಥರ ಫ್ಯೂಚರಲ್ಲಿ ಇನ್ನೂ ಇಂಟ್ರೊಡ್ಯೂಸ್ ಮಾಡ್ಬೋದು ಗೌರ್ಮೆಂಟ್. ಬಟ್ ಈಗ ಕೆಲವೊಂದೆಲ್ಲ ಇನ್ನೂ ಬರದೇ ಇರೋದು, ಎಲ್ಲಿ ಎನಿ ಪೀಡಿಯಾಟ್ರಿಷಿಯನ್ ಅವ್ರ ಹತ್ರ, ಅವ್ರು ಯಾರು ಪೀಡಿಯಾಟ್ರಿಷಿಯನ್ ಇರ್ತಾರೋ ಅಲ್ಲಿ ಹೋಗಿ ಅವ್ರು ಕೇಳಿದ್ರೆ ಟೈಫಾಯ್ಡ್ ಆಗ್ಬೋದು, ಹಳದಿ ಕಾಮಾಲೆ ಅಂತ ಹೇಳ್ತೀರಿ, ಹೆಪಟೈಟಿಸ್ ಎ ವ್ಯಾಕ್ಸಿನ್ ಆಗ್ಬೋದು, ಚಿಕನ್ ಪಾಕ್ಸ್ ಅಮ್ಮ ಅಂತ ಹೇಳ್ತಾರಲ್ಲ ಅದಕ್ಕೆ ವ್ಯಾಕ್ಸಿನ್ ಇದೆ. ಈವನ್ ಫ್ಲೂ ವ್ಯಾಕ್ಸಿನೇಷನ್, ಫ್ಲೂ ಶಾಟ್ಸ್ ಅಂತ ಕೇಳಿರ್ತಾರೆ. ಅದು ಏನಾದರೂ ರೆಸ್ಪಿರೇಟರಿ ಇನ್ಫೆಕ್ಷನ್ ಆದರೆ ಸುಮಾರು ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಮಾಡೋದು, ಭಾಳ ಸೀರಿಯಸ್ ಮಾಡೋದೆಲ್ಲ ಮಾಡೋದು. ಇದನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು ವ್ಯಾಕ್ಸಿನೇಷನ್ಸ್ ಇಂದ. ಸೊ ಕೋಲಾರಲ್ಲಿ ಕಾಮನ್ ಆಗಿ ಕಾಣಿಸ್ಕೊಬರುವಂತ ಒಂದು ಡಿಸೀಸ್, ಕಾಮನ್ ಆಗಿ ನಾವು ನೋಡತಕ್ಕಂಥದ್ದು ವೈರಲ್ ಇನ್ಫೆಕ್ಷನ್ಸ್ ತುಂಬ ನೋಡ್ತೀರಿ. ಟೈಫಾಯ್ಡ್ ಫೀವರ್ಸ್ ನೋಡ್ತೀರಿ, ಟೈಫಾಯ್ಡ್ ಫೀವರ್ಸು ಜಾಸ್ತಿ ಬರ್ತದೆ. ಅಂಡ್ ಈ ನಡುವೆ ರಿಕೆಟ್ಸಿಯಲ್ ಫೀವರ್ ಅಂತ ಹೇಳ್ತೀವಿ ನಾವು, ರಿಕೆಟ್ಸಿಯಲ್ ಫೀವರ್ಸು ಜಾಸ್ತಿ ಆಗಿದೆ. ಟಿಕ್ ಫೀವರ್ ಅಂತ ಹೇಳ್ತೀವಿ ನಾವು, ಅದು ಈ ಲಾಸ್ಟ್ ಒಂದು 5-6 years ತುಂಬ ಕಾಣ್ತಾ ಇದೆ. ಟೈಫಾಯ್ಡು ಇದಕ್ಕೆಲ್ಲ ವ್ಯಾಕ್ಸಿನೇಷನ್ಸ್ ಇದೆ, ವ್ಯಾಕ್ಸಿನ್ ಪ್ರಿವೆಂಟಬಲ್. ಸೊ ಅರ್ಲಿಯಾಗಿ ಪೀಡಿಯಾಟ್ರಿಷಿಯನ್ನ ಕನ್ಸಲ್ಟ್ ಮಾಡಿದ್ರೆ ಪೇರೆಂಟ್ಸು, ಮೋಸ್ಟ್ ಆಫ್ ದ ಡಿಸೀಸಸ್ 99% ಎಲ್ಲನೂ ಕ್ಯೂರ್ ಆಗುತ್ತೆ, ಟ್ರೀಟಬಲ್. ಸೊ ವ್ಯಾಕ್ಸಿನೇಷನ್ ನಂತರ ಜ್ವರ ಬರುತ್ತೆ ಮಕ್ಕಳಿಗೆ, ಬಂದಿದ ತಕ್ಷಣ ಪೇರೆಂಟ್ಸ್ ಅಲ್ಲಿ ಆತಂಕ ಶುರು ಆಗುತ್ತೆ. ಸೊ ಹೌ ಕಾಮನ್ ಇಸ್ ಇಟ್ ಸಮಥಿಂಗ್ ವಿಚ್ ಪೇರೆಂಟ್ಸ್ ಶುಡ್ ಬಿ? ಭಯ ಪಡೋಂಥದ್ದು ಏನಿಲ್ಲ. ಕೆಲವೊಂದು ವ್ಯಾಕ್ಸಿನ್ಸ್ ಅಲ್ಲಿ ಜ್ವರ ಬರುತ್ತೆ, ಕೆಲವೊಂದ್ರಲ್ಲಿ ಬರಲ್ಲ. ಬಂದಾಗ ಜಸ್ಟ್ ಪ್ಲೈನ್ ಪ್ಯಾರಾಸಿಟಮಾಲ್ ಕೊಟ್ಕೋಬಹುದು. ಏನಾದರೂ ಪೈನ್ ಅಥವಾ ರೆಡ್ನೆಸ್ ಇತ್ತು ಅಂದ್ರೆ ಸ್ವಲ್ಪ ಕೋಲ್ಡ್ ಕಂಪ್ರೆಷನ್ಸ್ ಕೊಟ್ಟರೆ ಸಾಕು.
ಭಯ ಪಡೋ ಅಂಥದ್ದು ಏನಿಲ್ಲ. ಅಂಡ್ ದಿಸ್ ನ್ಯೂ ಬಾರ್ನ್ ಬೇಬೀಸ್ ಸರ್, ಅವ್ರಿಗೆ ನೀರು ಕೊಡ್ಬೋದಾ ಅಂತ? ಯಾಕೆಂದ್ರೆ ತುಂಬಾ ಜನಕ್ಕೆ ಅನ್ಸುತ್ತೆ ನೀರು ಕೊಡಬಾರ್ದು, ಅದು ಪಾಸ್ ಮಾಡೋದಕ್ಕೆ, ಸ್ಟೂಲ್ಸ್ ಪಾಸ್ ಮಾಡೋದಕ್ಕೆ ಎಲ್ಲ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನೀರು ಕೊಡ್ತಾರೆ. ಸೊ ಕೊಡ್ಬೋದಾ, ಕೊಡಬಾರ್ದಾ? ಇಲ್ಲ, ನಾನು ಆಗ್ಲೇ ಹೇಳ್ದಂಗೆ 6 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. 1 ಡ್ರಾಪ್ ಕೂಡ ನಾನು ಏನು ಕೊಡಬಾರ್ದು. ತಾಯಿ ಹಾಲು ಬಿಟ್ಟು 1 ಡ್ರಾಪ್ ಏನು ಕೊಡಬಾರ್ದು. ಸೊ ಸರ್, ವ್ಯಾಕ್ಸಿನೇಷನ್ಸ್ ಗೌರ್ಮೆಂಟ್ ಇಂದ ಒಂದಷ್ಟು ಕೊಡ್ತಾರೆ, ಸೊ ಹೌದು. ಅದು ನೋಟೆಡ್. ಹೌದು. ಅದ್ ಬಿಟ್ಟು ಬೇರೆ ವ್ಯಾಕ್ಸಿನೇಷನ್ಸ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಕಿಡ್ ನೀವೇನಾದ್ರೂ ಸಜೆಸ್ಟ್ ಮಾಡ್ತೀರಾ? ಮತ್ತೆ ಯಾವ ಏಜ್ ಅಲ್ಲಿ ಯಾವ್ದಾವ್ದು ತಗೊಂಡ್ಬೇಕು ಅಂತ ಸಜೆಸ್ಟ್ ಮಾಡ್ಬೋದು ಸರ್? ಆಲ್ಮೋಸ್ಟ್ 70% ವ್ಯಾಕ್ಸಿನ್ಸ್ ಈಗ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಡ್ತಿದೆ. ಮ್ಯಾಕ್ಸಿಮಮ್ ಕವರೇಜ್ ಆಗ್ತಿದೆ. ಅದು ಬಿಟ್ಟು ಕೆಲವೊಂದು ಈಗ ಫ್ಲೂ ವ್ಯಾಕ್ಸಿನ್ ಶಾಟ್ ಗೌರ್ಮೆಂಟಲ್ಲಿ ಸಿಗೋದಿಲ್ಲ. 6th and 7th ಮಂತಲ್ಲಿ ಹಾಕಿಸ್ಬೇಕು. ಟೈಫಾಯ್ಡ್ ಸಿಗೋದಿಲ್ಲ, ಟೈಫಾಯ್ಡ್ ಹಾಕಿಸ್ಬೇಕು. 9th ಮಂತಲ್ಲಿ ಹಾಕಿಸ್ಬೇಕು ಟೈಫಾಯ್ಡು. ಹೆಪಟೈಟಿಸ್ ಎ ಅಂತ ಹೇಳ್ತೀರಿ, ಹಳದಿ ಕಾಮಾಲೆ ಅಂತ ಅಂದ್ಬಿಟ್ಟು, ಅದನ್ನ 1 ವರ್ಷ ಆಗಿದ ತಕ್ಷಣ ಹಳದಿ ಕಾಮಾಲೆ ಹಾಕಿಸ್ಬೇಕು. 15th ಮಂತಲ್ಲಿ ಚಿಕನ್ ಪಾಕ್ಸ್ ಹಾಕಿಸ್ಬೇಕು. ಚಿಕನ್ ಪಾಕ್ಸ್ ಮತ್ತೆ MMR ಅಂತ ಹೇಳ್ತೀರಿ, ಮೀಸಲ್ಸ್, ಮಮ್ಸ್, ರುಬೆಲ್ಲಾ. ಮೀಸಲ್ಸ್ ಮತ್ತೆ ರುಬೆಲ್ಲಾ ಅನ್ನೋದು ಗೌರ್ಮೆಂಟಲ್ಲೇ ಸಿಗುತ್ತೆ. ಮಮ್ಸ್, ಸೊ ಆ 3 ಸೇರಿ ಒಂದು 15ನೇ ತಿಂಗಳಿಗೆ ಒಂದು ಶಾಟ್ ಇದೆ, ಅದನ್ನ ಹಾಕ್ಸ್ಕೋಬಹುದು. ಅಂಡ್ ಕಮಿಂಗ್ ಟು ನೀವು 2 ಇಯರ್ಸ್, ಈಗ ಇನ್ನ ಹೊಸ ವ್ಯಾಕ್ಸಿನ್ಸ್, ಮೆನಿಂಗೋಕೋಕಲ್ ವ್ಯಾಕ್ಸಿನ್ ಅಂತ ಹೇಳ್ತೀರಿ, ಅವೆಲ್ಲ ಹೊಸದಾಗಿ ಬಂದಿದೆ. ಅದೆಲ್ಲ ಅರೌಂಡ್ ಲೈಕ್ ಬಿಫೋರ್ 2 ಇಯರ್ಸ್ ಹಾಕ್ಸ್ಕೊಂಡ್ರೆ. ಸೊ ಇಮ್ಯುನಿಟಿ ಸರ್, ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ, ರಿಕರೆಂಟ್ಲಿ ದೇ ಆರ್ ಫಾಲಿಂಗ್ ಇಲ್, ಇನ್ಫೆಕ್ಷನ್ಸ್ ಒಳಗಾಗ್ತಾ ಇದ್ದಾರೆ. ಸೊ ಅದು ಪೇರೆಂಟ್ಸ್ ನ ಸ್ವಲ್ಪ ಬಾದರ್ ಮಾಡೇ ಮಾಡುತ್ತೆ. ಅಂಡ್ ಇಟ್ ಇಸ್ ಸೀನ್ ಇನ್ ಮೆನಿ ಕಿಡ್ಸ್. ಸೊ ಏನ್ ಸಜೆಸ್ಟ್ ಮಾಡ್ತೀರಾ ಸರ್, ಇಮ್ಯುನಿಟಿ ಹೆಂಗ್ ಬಿಲ್ಡ್ ನೀವು ಮಾಡ್ಬೋದು? ಇಮ್ಯುನಿಟಿ ಅಂತ ಹೇಳಿದ್ರೆ ನ್ಯೂ ಬೋರ್ನ್ ಅಂಡ್ ಫಸ್ಟ್ 6 ಮಂತ್ಸ್ ಆಫ್ ಲೈಫ್ ಅಲ್ಲಿ ಕಂಪ್ಲೀಟ್ ತಾಯಿ ಮೇಲೆ ಡಿಪೆಂಡ್ ಆಗುತ್ತೆ. ತಾಯಿ ಏನ್ ಪೌಷ್ಟಿಕ ಆಹಾರ ತಗೋತಾರೆ, ತಾಯಿ ಏನ್ ಹೆಲ್ತಿ ಆಗಿರ್ತಾರೆ, ತಾಯಿ ಹಾಲಿಂದಾನೇ ಮಗುಗೆ ಏನ್ ಬೇಕೋ ಎಲ್ಲ ಹೋಗ್ತಿರುತ್ತೆ. ನಾನು ಹೇಳ್ದಂಗೆ ಆಗ್ಲೇ ನಿಮ್ಗೆ ನ್ಯೂಟ್ರಿಷನ್ ಜೊತೆಗೆ ಆಂಟಿಬಾಡೀಸ್ ಆಗ್ಬೋದು, ಇಮ್ಯುನೋಗ್ಲೋಬುಲಿನ್ಸ್ ಆಗ್ಬೋದು, ಎಲ್ಲ ಹೋಗಿ ಮಗು ಕಾಯಿಲೆಗಳು ಬರ್ದಿರ ಕಾಪಾಡುತ್ತೆ. ಜೊತೆಗೆ ನಾವು ಏನು ವ್ಯಾಕ್ಸಿನ್ಸ್ ಕೊಡ್ತಿರೋ ಕರೆಕ್ಟ್ ಆ ಟೈಮ್ಗೆ ಆ ವ್ಯಾಕ್ಸಿನೇಷನ್ ಈಗೆಲ್ಲ ಇದೆ. 1.5 ಮಂತ್, 2.5 ಮಂತ್, 3.5 ಮಂತ್ ಅಲ್ಲಿ ಗೌರ್ಮೆಂಟಲ್ಲಿ ಎಲ್ಲಾನು ಕೊಡ್ತಾರೆ. ಆ ವ್ಯಾಕ್ಸಿನೇಷನ್ಸ್ನ ಹಾಕ್ಸ್ಕೊಂಡ್ರೆ ಆಲ್ಮೋಸ್ಟ್ 6 ಮಂತ್ಸ್ ಒಳಗಡೆ ಇರೋ ಮಕ್ಕಳಿಗೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಅಂಡ್ ಕ್ರೌಡಿಂಗ್ ಸ್ವಲ್ಪ ಕಮ್ಮಿ ಮಾಡ್ಬೇಕು, ಎಸ್ಪೆಷಲಿ ನ್ಯೂ ಬಾರ್ನ್ಸ್, ಈ ಅಪ್ ಟು 6 ಮಂತ್ಸ್ ಬೇಬೀಸ್ ಅಲ್ಲಿ ತುಂಬಾ ಕ್ರೌಡ್ ಮಗು ಹತ್ರ ಇರೋಂಥದ್ದು ಅವಾಯ್ಡ್ ಮಾಡಿದ್ರೆ ಕಾಯಿಲೆಗಳು ಕಮ್ಮಿ ಆಗುತ್ತೆ. ಆಫ್ಟರ್ 6 ಮಂತ್ಸ್ ಅಂತ ಹೇಳಿದ್ರೆ ನ್ಯೂಟ್ರಿಷನ್ ಇಂದಾನೆ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಮೇನ್ ಪ್ರೋಟೀನ್ ರಿಚ್. ನಮ್ಮ ದೇಶದಲ್ಲಿ ಏನಂದ್ರೆ ತುಂಬಾ ನಾವು ತಿನ್ನೋ ಊಟಗಳಲ್ಲಿ ಸುಮಾರಲ್ಲೆಲ್ಲ ಬರೀ ಕಾರ್ಬೋಹೈಡ್ರೇಟ್ಸ್ ಇರ್ತವೆ. ಅನ್ನ, ಇಲ್ಲಾಂದ್ರೆ ನಾವು ವೀಟ್ ಆಗ್ಬೋದು, ರಾಗಿ ಆಗ್ಬೋದು, ಇದೆಲ್ಲ ಮ್ಯಾಕ್ಸಿಮಮ್ ಕಾರ್ಬ್ಸೇ ಇರ್ತದೆ, ಕಾರ್ಬೋಹೈಡ್ರೇಟ್ಸ್. ಪ್ರೋಟೀನ್ ಇರ್ತಕ್ಕಂಥ ಆಹಾರಕ್ಕೆ ಕೊಡಬೇಕಾಗ್ತದೆ. ಅಂಡ್ ಈವನ್ ಫ್ರೂಟ್ಸ್, ಗ್ರೀನ್ ಲೀಫ್ ವೆಜಿಟೇಬಲ್ಸ್, ಮಿನರಲ್ಸ್, ವಿಟಮಿನ್ಸ್ ಎಲ್ಲ ಸೇರ್ತಂತಂದ್ರೆ ಇಮ್ಯುನಿಟಿ ತಾನೇ ಬರುತ್ತೆ. ಅಂಡ್ ಸೆಕೆಂಡ್ ಬಂದು ಮತ್ತೆ ಹೇಳ್ದಂಗೆ ವ್ಯಾಕ್ಸಿನೇಷನ್ಸ್, ನಿಮಗೆ ಟೈಫಾಯ್ಡ್ ವ್ಯಾಕ್ಸಿನ್ ಆಗ್ಬೋದು, ಹೆಪಟೈಟಿಸ್ ಎ ವ್ಯಾಕ್ಸಿನ್ ಆಗ್ಬೋದು, ಫ್ಲೂ ಶಾಟ್ಸ್, ಇದೆಲ್ಲ ಹಾಕೊಂಡು ಹೋದ್ರೆ ಅವ್ರಿಗೆ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಸೊ ಮಕ್ಳಿಗೆ ಇವಾಗ ಊಟ ಮಾಡಿಸೋದು ಒಂದು ದೊಡ್ಡ ಚಾಲೆಂಜು ಸರ್. ನಾನು ತುಂಬಾ ನೋಡಿದೀನಿ, ಮಕ್ಳಿಗೆ ಊಟ ಮಾಡಿಸೋದಕ್ಕೆ ಹರಸಾಹಸ ಬೀಳ್ಬೇಕು ಪೇರೆಂಟ್ಸ್. ಸೊ ಅವ್ರೇನ್ ಮಾಡ್ತಾರೆ, ದ ಈಸಿ ವೇ ಇಸ್ ಟ್ಯಾಬ್, ಮೊಬೈಲ್ ನ ತೆಗೆದ್ಬಿಟ್ಟು ಕಾರ್ಟೂನ್ ಏನಾದ್ರು ಹಾಕ್ಬಿಟ್ಟು ಮುಂದೆ ಇಟ್ಬಿಟ್ಟು ನೋಡಿಸ್ತಾ ಅದನ್ನ ತಿನ್ಸೋದು. ಹೌ ಗುಡ್ ಇಟ್ ಈಸ್? ಅದು ಮಕ್ಕಳು ಅಡಿಕ್ಟ್ ಆಗ್ತಾ ಇದಾರೆ ಫೋನ್ಗೆ, ಅದು ಪ್ರಾಬ್ಲಮ್ ಆಗುತ್ತಾ ಫ್ಯೂಚರ್ ಅಲ್ಲಿ, ಅಥವಾ ಇಸ್ ಇಟ್ ಓಕೆ? ಹೌದು, ಈಗ ಫೋನ್ ಅಡಿಕ್ಷನ್ ಏನಿದೆ ಅಲ್ವಾ, ಇದು ಇನ್ ಫ್ಯೂಚರ್ ಅಲ್ಲಿ ಇನ್ನು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನಾಟ್ ಓನ್ಲಿ ಫಿಸಿಕಲ್, ಈಗ ನೀವು ನೋಡ್ತಿರ್ಬೋದು ಒಬಿಸಿಟಿ ಆಗ್ಬೋದು, ಇಲ್ಲಾಂದ್ರೆ ಬಿಹೇವಿಯರಲ್ ಡಿಸಾರ್ಡರ್ಸ್ ಆಗ್ತಿದೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಸೈಕಿಯಾಟ್ರಿಕ್ ಪ್ರಾಬ್ಲಮ್ಸ್ ತುಂಬಾ ಸ್ಟಾರ್ಟ್ ಆಗ್ತದೆ ಈ ಮೊಬೈಲ್ ಅಡಿಕ್ಷನ್ ಇಂದ. ಈಗ ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಇದ್ದಾಗ ನಮ್ಗೇನು ತಿನ್ಸ್ಬೇಕಾಗಿರ್ಲಿಲ್ಲ, ನಾವು ಯಾವಾಗ ಊಟ ಕೊಡ್ತೀರಿ ಅಂತ ಕಾಯ್ತಾ ಇದ್ರಿ. ರೀಸನ್ ಏನು? ನಾವು ಅಷ್ಟು ಆಟ ಆಡ್ತಿದ್ರಿ, ಓಡಾಡ್ತಿದ್ರಿ, ಜಂಕ್ ಫುಡ್ಸ್ ಇರಲಿಲ್ಲ, ಶುಗರ್ಸ್ ಅಷ್ಟೊಂದಾಗಿ ಯಾರಿಗೂ ಗೊತ್ತಿರಲಿಲ್ಲ. ಸೊ ಹಸಿವು ತಾನೇ ಆಗ್ತಿತ್ತು. ಬಟ್ ಈಗ ಏನಾಗಿದೆ, ನೀವು 6 ಮಂತ್ಸ್ 7 ಮಂತ್ಸ್ ಬೇಬೀಸ್ಗೆ ನಾನು ನೋಡಿದ್ದೀನಿ ಕ್ಲಿನಿಕಲ್ಲಿ, ನನ್ನ ಹತ್ರ ಒಳಗಡೆ ಬರ್ತಾ ಇದ್ದಂಗೆ ಬಿಸ್ಕೆಟ್ಸ್ ತಿಂತಿರ್ತಾರೆ, ಚಾಕ್ಲೇಟ್ಸ್ ತಿಂತಿರ್ತಾರೆ. ಸೊ ಶುಗರ್, ಸಾಲ್ಟ್ ಅವ್ರಿಗೆ 5-6 ತಿಂಗಳಿಗೆನೆ ಸುಮಾರು ಜನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿರ್ತಾರೆ. ಇದೆಲ್ಲ ನಾಟ್ ದಟ್ ಹೆಲ್ತಿ. ಶುಗರ್ ಅಂಡ್ ಸಾಲ್ಟ್ ಆದಷ್ಟು ಅಪ್ ಟು 2 ಇಯರ್ಸ್ ಅವಾಯ್ಡ್ ಮಾಡಬೇಕು. ಓನ್ಲಿ ನ್ಯೂಟ್ರಿಷಿಯಸ್ ಡಯಟ್ ಕೊಡಬೇಕು. ಕಾಳು, ಬೇಳೆ, ತರಕಾರಿ, ಎಗ್ಸ್, ಮೀಟ್, ಆಲ್ ಲೈಕ್ ಈ ತರದ ಡಯಟ್ ಮೇಂಟೈನ್ ಮಾಡ್ಬೇಕು. ಅಂಡ್ ಸ್ಕ್ರೀನ್ ಟೈಮು ಅಪ್ ಟು 2 ಇಯರ್ಸ್ ನೋ ಸ್ಕ್ರೀನ್ ಟೈಮ್. ಯಾವುದೇ ಮಗುಗೆ 2 ಇಯರ್ಸ್ ವರೆಗೂ ನಾವು ಸ್ಕ್ರೀನ್ ಟೈಮ್ ರೆಕಮೆಂಡೇ ಮಾಡೋದಿಲ್ಲ. 2 ಇಯರ್ಸ್ ಮೇಲೆ ಈಗ ಮೊಬೈಲ್ ಇಷ್ಟೊಂದು ನಮ್ಮ ಜೀವನದಲ್ಲಿ
ಅದು ಒಂದು ಭಾಗ ಆಗಿರೋದ್ರಿಂದ 2 years ಮೇಲ್ಪಟ್ಟಿರೋ ಮಕ್ಕಳಿಗೆ ಅಪ್ ಟು 5 years 30 minutes 30 minutes ಓನ್ಲಿ. 30 minutes. ಇನ್ನೊಂದು ಚೂರು ಜಾಸ್ತಿ ಅಂದ್ರೂ ಇಲ್ಲ, 30 minutes ನೋಡ್ಬೋದು. ಇಲ್ಲ 5 years and above ಅಂದ್ರೆ 2 hours ಸ್ಕ್ರೀನ್ ಟೈಮ್, ನಾಟ್ ಮೊಬೈಲ್. ಇಟ್ ಇನ್ಕ್ಲೂಡ್ಸ್ ಆಲ್ ಲೈಕ್ ಟಿವಿ ಆಗ್ಬೋದು ಎಲ್ಲ ತಗೊಂಡು ಅದನ್ನ ಅವರು ನಾಟ್ ಅಟ್ ಎ ಸ್ಟ್ರೆಚ್ 20 minutes 30 minutes ನೋಡ್ಬೋದು. ಅಂಡ್ ನೋಡ್ಬೇಕಾದ್ರೂ ಸಮ್ ಎಜುಕೇಟಿವ್ ಕಂಟೆಂಟ್ ಇರಬೇಕು. ಅಂಡ್ ಪೇರೆಂಟ್ಸ್ ಮಾನಿಟರ್ ಮಾಡ್ತಾನೆ ಇರಬೇಕು. ಅವ್ರಿಗೆ ಅಂತ ನಾನು ಸುಮಾರು ಪೇರೆಂಟ್ಸ್ ನೋಡ್ತೀನಿ, ಅವ್ರಿಗೆ ಅಂತಾನೆ ಒಂದು ಟ್ಯಾಬ್ ಕೊಡಿಸ್ಬಿಟ್ಟಿರ್ತಾರೆ, ಮೊಬೈಲ್ ಕೊಡಿಸಿರ್ತಾರೆ. ಕರೆಕ್ಟ್. ವೆರಿ ಬ್ಯಾಡ್. ಅವರು ಅಡಲ್ಟ್ಸ್ ಆಗೋವರೆಗೂ ಮೈ ಸಜೆಷನ್ ಡೋಂಟ್ ಗಿವ್. ಯಾಕಂದ್ರೆ ನಾವು ಎವ್ರಿ ಡೇ ನಮ್ಮ ಪ್ರಾಕ್ಟೀಸಲ್ಲಿ ನಾವು ಸುಮಾರು ಕೇಸಸ್ ನೋಡ್ತಿರ್ತೀವಿ, ಬಿಹೇವಿಯರಲ್ ಇಶ್ಯೂಸು, ಸೈಕಿಯಾಟ್ರಿಕ್ ಇಶ್ಯೂಸ್. ರೀಸನ್ ಏನಂದ್ರೆ they'll get exposed to everything on the internet. ಸುಮಾರು ಪೇರೆಂಟ್ಸ್ ಅವ್ರಿಗೆ ಗೊತ್ತಿರೋದಿಲ್ಲ ಈ ಥರದ್ದೆಲ್ಲ ಮಗುಗೆ ಎಕ್ಸ್ಪೋಸ್ ಆಗ್ತಿದೆ ಇಂಟರ್ನೆಟ್ ಅಲ್ಲಿ ಅಂತ ಅಂದ್ಬಿಟ್ಟು ದೇ ಜಸ್ಟ್ ಗಿವ್. ಅದು ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತದೆ. ಸೊ ಜಂಕ್ ಫುಡ್ಸ್ ಬಗ್ಗೆ ಮಾತಾಡಿದ್ರಿ ಸರ್. ಸೊ ಹೌ ಡೇಂಜರಸ್ ಇಸ್ ಜಂಕ್ ಫುಡ್ಸ್? ಬಿಕಾಸ್ ನಾನು ತುಂಬಾ ನೋಡ್ದಂಗೆ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಏನು ಸ್ಟ್ರೆಂತ್ ಇರ್ತಾ ಇತ್ತು ಅವ್ರಿಗೆ, ಅಂಡ್ ವೇ ಆಫ್ ಲೈಫ್ ಸ್ಟೈಲ್ ದೇ ಹ್ಯಾಡ್, ದ ಫುಡ್ ದೇ ಹ್ಯಾಡ್ ಕನ್ಸ್ಯೂಮ್ಡ್, ಅದು ಮತ್ತೆ ನಮ್ಮ ಫಾದರ್ ಜನರೇಷನ್ ಏನ್ ಕನ್ಸ್ಯೂಮ್ ಮಾಡಿದ್ರು ವರ್ಸಸ್ ವಾಟ್ ವಿ ಆರ್ ಕನ್ಸ್ಯೂಮಿಂಗ್, ಕೋಕ್ ಆಗ್ಲಿ, ಚಿಪ್ಸ್ ಆಗ್ಲಿ, ಆಲ್ ದೀಸ್ ಜಂಕ್ ಫುಡ್ಸ್. ಡು ಯು ಥಿಂಕ್ ಇಟ್ ವಿಲ್ ಅಫೆಕ್ಟ್ ಈಗ ಬರೋ ಚಿಲ್ಡ್ರನ್ಸ್ಗೂ ಜಂಕ್ ಫುಡ್ ಅಡಿಕ್ಟ್ ಆದ್ರೆ ಎಷ್ಟು ಪ್ರಾಬ್ಲಮ್ ಆಗ್ಬೋದು? ಡೆಫಿನೆಟ್ ಆಗಿ ಅಫೆಕ್ಟ್ ಆಗುತ್ತೆ. ಸಿ, ನೀವು ಜಂಕ್ ಫುಡ್ ಅಂದ್ರೆ ಏನು, ನೀವು ಯಾವ್ದನ್ನ ಜಂಕ್ ಫುಡ್ ಅಂತ ಹೇಳ್ತೀರಾ? ಎಲ್ಲ ಏರಿಯೇಟೆಡ್ ಡ್ರಿಂಕ್ಸ್, ಚಿಪ್ಸ್ ಅಂಡ್ ಆಲ್ ದಿಸ್ ಫಾಸ್ಟ್ ಫುಡ್ ಇನ್ ನಾವು ಸ್ಟ್ರೀಟ್ ಅಲ್ಲಿ ತಿಂತೀವಿ, ಆಲ್ ದಿಸ್ ಇಸ್ ಜಂಕ್ ಫುಡ್ ಅಕಾರ್ಡಿಂಗ್ ಟು ಮೀ. ಓಕೆ, ನೀವು ಕೆಲವೊಂದೆಲ್ಲ ನಿಮಗೆ ಗೊತ್ತಿರೋ ಜಂಕ್ ಫುಡ್ ಅಂತ ಆದಷ್ಟು ಇದನ್ನ ಅವಾಯ್ಡ್ ಮಾಡ್ತೀರಾ. ಏರಿಯೇಟೆಡ್ ಡ್ರಿಂಕ್ಸ್ ಯಾರು ತಾಯಿ ತಂದೆ ಮಕ್ಳು ಕೊಡ್ಬೇಕು ಅಂತ ಇಷ್ಟಪಡೋದಿಲ್ಲ. ಇವನ್ ಹೊರಗಡೆ ಜಂಕ್ ಫುಡ್ ತಿನ್ಸ್ಬೇಕಿಲ್ಲ, ಚಿಪ್ಸು ಜಂಕ್ ಫುಡ್ ಅಂತ ಗೊತ್ತು, ತಿನ್ಸೋದಿಲ್ಲ. ಇದು ತಿನ್ಸ್ಬಾರ್ದು, ತಿನ್ಸೋದಿಲ್ಲ. ಬಟ್ ನಾವು ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ, ನಮ್ಮ ಇಂಡಿಯಾದಲ್ಲಿ ಬಿಸ್ಕೆಟ್, ಹಾಲು ಅಥವಾ ಬ್ರೆಡ್, ಬೇಕ್ರಿ, ರಸ್ಕ್ ಇದೆಲ್ಲನೂ ಹಾಸ್ಪಿಟ್ಲಲ್ಲೇ ತಿನ್ನಿಸ್ತಿರ್ತಾರೆ. ಏನು ಕಾಯಿಲೆ ಬಂದಿರ್ತಕ್ಕಂಥ ಮಕ್ಕಳಿಗಾಗ್ಬೋದು, ದೊಡ್ಡವ್ರಿಗಾಗ್ಬೋದು, ಇದು ತಿಂದ್ರೆ ಅವ್ರಿಗೆ ಶಕ್ತಿ ಬರುತ್ತೆ ಅಂತ ಇದೆಲ್ಲ ಕೊಡ್ತಾ ಇರ್ತಾರೆ. ಮೈನ್ ಜಂಕ್ ಇದೆ. ಬ್ರೆಡ್ ನ ಜಂಕ್ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತೆ ನಿಮ್ಗೆ ಬಿಸ್ಕೆಟ್ ಅಲ್ಲಿ ಯಾವಾಗಾದ್ರು ಓದ್ ನೋಡಿ, ನಿಮ್ಗೆ ಅದ್ರಲ್ಲಿ ಮೈದಾ ಇರುತ್ತೆ, ಇಲ್ಲ ಅಂತಂದ್ರೆ ಪಾಮ್ ಆಯಿಲ್, ಶುಗರ್, ಪ್ರಿಸರ್ವೇಟಿವ್ಸ್, ಇಷ್ಟು ಬಿಟ್ಟು ಅದರಲ್ಲಿ ಏನು ನ್ಯೂಟ್ರಿಷಿಯಸ್ ಕಂಟೆಂಟ್ ಏನಿರೋದಿಲ್ಲ. ಇದನ್ನ ನಾನು ನೋಡಿದೀನಿ. ಕೆಲವೊಂದು ಮಕ್ಕಳು ಬೆಳಗ್ಗೆ ಒಂದು ಪ್ಯಾಕೆಟ್, ಸಾಯಂಕಾಲ ಒಂದು ಪ್ಯಾಕೆಟ್ ವಿತ್ 1 glass ಆಫ್ ಮಿಲ್ಕ್, ಇದೇ ಅವ್ರ ಊಟ. ಎಲ್ಲದಕ್ಕಿಂತ ಡೇಂಜರಸ್ ಅದು. ಇವನ್ ಬ್ರೆಡ್ ಈಸ್ ನಿಮ್ಗೆ ಬೇಕರಿಯಲ್ಲಿ ಏನ್ ಮಾಡ್ತಾರೆ, ಮೈದಾದಲ್ಲಿ ಮಾಡ್ತಾರೆ ಬ್ರೆಡ್, ಅದು ಜಂಕೆ. ಇದನ್ನ ಸ್ವಲ್ಪ ಜನಕ್ಕೆ ಎಜುಕೇಟ್ ಮಾಡಬೇಕು, ಇದನ್ನ ಕಂಪ್ಲೀಟ್ ಸ್ಟಾಪ್ ಮಾಡ್ಬೇಕಾಗ್ತದೆ ಅವರು. ಸೊ ಪ್ಯಾಕೇಜ್ ಫುಡ್ಸ್ ಆರ್ ನಾಟ್ ಸೇಫ್? ನೋ ಪ್ಯಾಕೇಜ್ ಫುಡ್, ಝೀರೋ, ನೋ ಅಷ್ಟೇ. ಓಕೆ. ಸೊ ಸರ್, 5 myths parents have regarding the food in children. ಒಂದು, ಹುಟ್ಟಿದ ತಕ್ಷಣನೇ ನಾವು ಮಗು ಹುಟ್ಟಿದ ತಕ್ಷಣ ತಗೊಂಡ್ರೆ ಜೇನುತುಪ್ಪ ಹಾಕಿದ್ರೆ ಒಳ್ಳೇದು ಅಂತ ಹಾಕ್ತಾರೆ, ಸಕ್ಕರೆ ನೀರು ಕುಡಿಸಿದ್ರೆ ಒಳ್ಳೇದು ಅಂತ ಕೊಡ್ತಾರೆ. ಅದೆರಡು ಮಿತ್ತಿದೆ. ಅಂಡ್ ನಿಮ್ಗೆ 3 ತಿಂಗಳ ಮಗುಗೇನೆ ತಿನ್ಸ್ಬೇಕು, ಸಾಲಿಡ್ಸ್ ತಿನ್ಸ್ಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ಎ ಮಿತ್. ಅಂಡ್ ಫ್ರೂಟ್ಸ್ ದೊಡ್ಡ ಮಿತ್ ಏನಂದ್ರೆ, ಎಸ್ಪೆಷಲಿ ಇದ್ರಲ್ಲಿ ನಾನು ನೋಡಿರೋ ಪೇಷಂಟ್ಸ್ ಅಲ್ಲಿ, ಸರ್ ಬಾಳೆಹಣ್ಣು ತಿಂದ್ರೆ ಮಗು ಕೆಮ್ಮು ಬರುತ್ತೆ, ಕಫ ಕಟ್ಟುತ್ತೆ, ಆರೆಂಜ್ ತಿಂದ್ರೆ ಕೆಮ್ಮು ಬರುತ್ತೆ, ಕಫ ಕಟ್ಟುತ್ತೆ, ಇಲ್ಲ ಯಾವ್ದೋ ತರಕಾರಿ ತಿಂದ್ರೆ ಕೆಮ್ಮು ಬರುತ್ತೆ, ಕಾಯಿಲೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕಿಂತ ದೊಡ್ಡ ಮಿತ್ ಯಾವುದು ಇಲ್ಲ. ಇದೆಲ್ಲ ಆಕ್ಚುಲ್ ಆಗಿ ಇಟ್ ಕಂಟೈನ್ಸ್ ಲೈಕ್ ಪ್ಯಾಕ್ಡ್ ವಿತ್ ನ್ಯೂಟ್ರಿಷನ್, ಮಿನರಲ್ಸ್, ವಿಟಮಿನ್ಸ್. ಇದನ್ನ ಮಕ್ಕಳು ತಿಂದ್ರೆ ಅವ್ರಿಗೆ ಆರಾಮಾಗಿ ಕೊಡ್ಬೋದು. ಇದನ್ನ ಅವಾಯ್ಡ್ ಮಾಡಿ ನಿಮ್ಗೆ ಬಿಸ್ಕೆಟ್ಸ್, ಬ್ರೆಡ್, ಚಾಕ್ಲೇಟ್ಸ್ ಇದನ್ನ ಕೊಡ್ತಾರೆ. 5 ವರ್ಷ 6 ವರ್ಷ ಆಗಿದ ಮಕ್ಕಳಿಗೆ ಪೋಷಕರು ಅಂದ್ರೆ ಪೇರೆಂಟ್ಸ್ ದೇ ಸ್ಟಾರ್ಟ್ ಟ್ರೀಟಿಂಗ್. ಯಾವಾಗಾದ್ರೂ ಕಾಯಿಲೆ ಬಿದ್ದಾಗ ಇವಾಗ ಚಿಕ್ಕದಾಗ ಅವ್ರಿಗೆ ಗೊತ್ತಿರುವಂತ ಮೆಡಿಸಿನ್ ಕೊಟ್ಟು ಅವರು ಕ್ಯೂರ್ ಮಾಡಕ್ ನೋಡ್ತಾರೆ. ಹೌ ಡೇಂಜರಸ್ ಇಟ್ ಕುಡ್ ಬಿ? ಸಿ, ಅದು ಬಹಳ ಅಂದ್ರೆ ಬಹಳ ಡೇಂಜರಸ್. ಎಕ್ಸಾಂಪಲ್ಸ್ ಹೇಳ್ಬೋದು ಅಂದ್ರೆ, ಏನ್ ಎಕ್ಸಾಂಪಲ್ ಹೇಳ್ತೀನಿ ಅಂದ್ರೆ, ಇವರು ಹೋಗಿ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ತಗೋತಾರೆ. ಈಗ ನೀವೇ ಹೋಗಿ ಒಂದು ಫಾರ್ಮಸಿಗೆ, ಈಗ ನೀವು ಹೋದ್ರೆ ಈಸಿಯಾಗಿ ನಿಮ್ಗೊಂದು 10-20 ಮೆಡಿಸಿನ್ ನೀವು ಯಾವ್ದು ಕೇಳಿದ್ರು ಸಿಗುತ್ತೆ. ಸೊ ಅದು ಪ್ರಾಪರ್ ರೆಗ್ಯುಲೇಷನ್ಸ್ ಇಲ್ಲ ನಮ್ಮಲ್ಲಿ. ಆದ್ರಿಂದ ಏನಾಗುತ್ತೆ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಪ್ಯಾರಾಸಿಟಮಾಲ್ ಅಂತ ಹೇಳ್ತಾರೆ. ಇವ್ರು ಪ್ಯಾರಾಸಿಟಮಾಲ್ ಸಿರಪ್ ಕೊಡಿ ಅಂತ ಕೇಳ್ತಾರೆ, ಜ್ವರಕ್ಕೆ ಸಿರಪ್ ಕೊಡಿ ಅಂತ ಕೇಳ್ತಾರೆ. ನಮ್ಮ ರೂರಲ್ ಏರಿಯಾಸ್ ಅಲ್ಲಿ ಅದನ್ನ ಒಂದು 5 ml ಕೊಡಬೇಕು, ಒಂದು ಮುಚ್ಚಳ ಕೊಡಬೇಕು ಅಂತ ಕೊಟ್ಬಿಡ್ತಾರೆ. ಆ ಪ್ಯಾರಾಸಿಟಮಾಲ್ ಅಲ್ಲಿ 125 mg ಇದೆ,
100 mg ಇದೆ, 250 mg ಇದೆ, 500 mg ಇದೆ. ನೀವೊಂದು 2 ವರ್ಷ ಮಗು 10-12 kg ಇರೋ ಮಗುಗೆ 500 mg ಸಿರಪ್ ನೀವು 5 ml 4 ಸತಿ ಕೊಟ್ರಿ ಅಂತಂದ್ರೆ 2 ಗ್ರಾಮ್ಸ್ ಆಗುತ್ತೆ. ಇಲ್ಲ ಒಂದು 4-5 ಸತಿ ಕೊಟ್ರು ಅಂದ್ರೆ ಲಿವರ್ ಫೇಲ್ಯೂರ್ ಆಗ್ಬಿಡುತ್ತೆ. ಅಷ್ಟು ಡೇಂಜರಸ್ ಅದು. ಸೆಕೆಂಡ್ ಬಂದು ಕಾಫ್ ಸಿರಪ್ಸ್. ನೀವು ರೀಸೆಂಟ್ ನೋಡಿರ್ಬೋದು, ಕಾಫ್ ಸಿರಪ್ಸ್, ಡೆತ್ ರಿಲೇಟೆಡ್ ಟು ಕಾಫ್ ಸಿರಪ್ಸ್ ಅಂತ ಮೀಡಿಯಾಲೆಲ್ಲ ಬಂದಿತ್ತು. ಅದು ಆಕ್ಚುಲ್ ಕಾಫ್ ಸಿರಪ್ ಇಂದ ಡೆತ್ ಆಗಿಲ್ಲ, ಕಂಟಾಮಿನೇಷನ್ ಇಂದ ಆಗಿದೆ. ಡೈಥಿಲಿನ್ ಗ್ಲೈಕಾಲ್ ಅಂತ ಒಂದು ಕಂಟಾಮಿನೇಷನ್ ಆಗಿ ರೀನಲ್ ಫೇಲ್ಯೂರ್ ಆಗಿ ಡೆತ್ಸ್ ಆಯ್ತು. ಬಟ್ ಸ್ಟಿಲ್ ಈಗ ಕೆಮ್ಮಿಗೆ ಅಂತ ಹೋಗಿ ಕೆಮ್ಮಿಗೆ ಸಿರಪ್ ಕೊಡಿ ಅಂತ ಕೇಳ್ತಾರೆ. ಕೆಮ್ ಸಿರಪ್ ಅಲ್ಲಿ ಸುಮಾರು ಕಂಟೆಂಟ್ಸ್ ಇದಾವೆ. ನಾಟ್ ಕೆಮ್ ಸಿರಪ್ ಒಂದೇ ಅಲ್ಲ, ಈ ಒಂದು ಸಿರಪ್ ಕುಡಿದ್ರೆ ಕೆಮ್ಮು ಹೊಟ್ಟೋಗುತ್ತೆ ಆ ಥರ ಏನಿಲ್ಲ. ಕೆಮ್ಮಲ್ಲಿ ಡಿಫ್ರೆಂಟ್ ಕಂಟೆಂಟ್, ಡ್ರೈ ಕಾಫ್ ಬಂದಿದೆ, ವೆಟ್ ಕಾಫ್ ಬಂದಿದೆ, ಇನ್ಫೆಕ್ಷನ್ಸ್ ಬಂದಿದೆ, ವೀಸಿಂಗ್ ಆಗಿದೆ. ಈ ತರ ಡಿಫ್ರೆಂಟ್ ಇರೋದ್ರಿಂದ ಕಾಮನ್ ಆಗಿ ಏನ್ ಮಾಡ್ತಾರೆ, ನಾವು ಡೆಕ್ಸ್ಟ್ರೋಮೆಥಾರ್ಫನ್ ಅಂತ ಒಂದು ಕಂಟೆಂಟ್ ಇದೆ, ಅದು ಡ್ರೈ ಕಾಫ್ ಸಿರಪ್. ಅದನ್ನು ಕುಡಿದ ತಕ್ಷಣ ಕೆಮ್ಮು ನಿಂತೋಗುತ್ತೆ. ಬಟ್ ಮಕ್ಕಳ ಪ್ರಾಬ್ಲಮ್ ಏನಾಗುತ್ತೆ, 5 ವರ್ಷದವರೆಗೂ ನಿಮೋನಿಯಾಸ್, ಒಳಗಡೆ ಇನ್ಫೆಕ್ಷನ್, ಕಫ ಇದ್ರೆ ಪೇರೆಂಟ್ ಏನ್ ಮಾಡ್ತಾರೆ, ಎಲ್ಲೋ ಕೌಂಟಲ್ಲಿ ತಗೊಂಡ್ಬಂದು ಸಿರಪ್ ಕೊಟ್ಬಿಡ್ತಾರೆ. 2-3 ದಿನ ಕೆಮ್ಮು ಬರಲ್ಲ, ಒಳಗಡೆ ಇನ್ಫೆಕ್ಷನ್ ಜಾಸ್ತಿ ಆಗಿ ಸಿಂಪ್ಟಮ್ಸ್ ಹೊರಗಡೆ ಗೊತ್ತಾಗ್ದಿರಾ ನಿಮೋನಿಯಾಸ್ ಆಗಿ ಲಾಸ್ಟಿಗೆ ಸೀರಿಯಸ್ ಆಗಿ ನಮ್ಮ ಹತ್ರ ಬರ್ತಾರೆ. ಸೊ ಮಕ್ಕಳಿಗೆ ಒಂದು ಹಾಲಲ್ಲಿ ಯೂಶಲಿ ಶುಗರ್ ಹಾಕೋದು, ಜಾಗರಿ ಹಾಕೋದು ಅಥವಾ ಪ್ರೋಟೀನ್ ಪೌಡರ್ ಹಾಕೋದು ಒಂದು ಕಾಮನ್. ಸೊ ಯಾವ್ದು ಬೆಸ್ಟ್ ಅಂತ ಸಜೆಸ್ಟ್ ಮಾಡ್ತೀರಾ ಸರ್ ನೀವು? ಶುಗರ್ ನಿಮಗೆ ಗೊತ್ತು, ಕೊಡಲೇಬಾರ್ದು, ಎಸ್, ಅವಶ್ಯಕತೆನೂ ಇಲ್ಲ. ಸೆಕೆಂಡ್ ಜಾಗರಿನ ಸುಮ್ಮನೆ ಅದನ್ನ ಎಲ್ಲರೂ ಪ್ರಮೋಟ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ನನ್ನ ಪೇರೆಂಟ್ಸ್ ನೋಡ್ತಾ ಇರ್ತೀನಿ. ಅವರು ಪ್ರೌಡಾಗಿ ಹೇಳ್ತಾರೆ, ಸರ್ ನಾನು ಶುಗರ್ ಕೊಡ್ತಿಲ್ಲ, ಮಗುಗೆ ಜಾಗರಿಯಾಗಿ ಕೊಡ್ತಾ ಇದೀನಿ ಅಂತ ಅಂದ್ಬಿಟ್ಟು. ಶುಗರು ಜಾಗರಿಗೆ ಕಲರ್ ಬಿಟ್ರೆ ಏನು ಡಿಫ್ರೆನ್ಸ್ ಇಲ್ಲ, ಬೋತ್ ಆರ್ ಸೇಮ್ ಕ್ಯಾಲರೀಸ್, ಎರಡೂ ಅಷ್ಟೇ ಕೆಟ್ಟದು. ಕಮ್ಮಿಂಗ್ ಟು ಈ ಹೆಲ್ತ್ ಡ್ರಿಂಕ್ಸ್ ಏನಿದೆಯೋ ಅದು ನಾನು ನಿಮಗೆ ಸಜೆಸ್ಟ್ ಮಾಡೋದೇ ಇಲ್ಲ, ನಾಟ್ ರಿಕ್ವೈರ್ಡ್. ಮಗುಗೆ ನ್ಯೂಟ್ರಿಷನ್ ಬೇಕಾ, ನಿಮಗೆ ಎಗ್ಸ್ ಇದಾವೆ, ನಟ್ಸ್ ಇದಾವೆ, ಇವನ್ ಡ್ರೈ ಫ್ರೂಟ್ಸ್ ಆಗ್ಬೋದು, ಸುಮಾರು ಇದೆ. ನಾವು ಅದಕ್ಕೆ ಏನ್ ಬೇಕೋ ನಾವು ಹೋಮ್ ಪ್ರಿಪರೇಷನ್ ಮಾಡ್ಕೊಂಡು ಕೊಟ್ರೆ ಎಲ್ಲದಕ್ಕಿಂತನೂ ಬೆಟರ್. ಸೊ ದರ್ ಇಸ್ ಆಲ್ವೇಸ್ ಅ ಡಿಬೇಟ್, ವೆಜಿಟೇರಿಯನ್ ಫುಡ್ ವರ್ಸಸ್ ನಾನ್ ವೆಜಿಟೇರಿಯನ್ ಫುಡ್. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸಿ, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂತ ಏನಿಲ್ಲ, ಬೋತ್ ಆರ್ ಲೈಕ್ ಗುಡ್. ಇಟ್ ಶುಡ್ ಬಿ ಲೈಕ್ ಎಲ್ಲಾನು ಅಂದ್ರೆ ರೆಕಮೆಂಡೆಡ್ ಕ್ವಾಂಟಿಟೀಸ್ ಅಲ್ಲಿ ತಗೋಬೇಕು. ತೀರಾ ಈಗ ಬರೀ ನಾವು ಸೊಪ್ಪು ಹಣ್ಣು ತಿಂದೇನೆ ಇರಕ್ಕಾಗೋದಿಲ್ಲ, ಹಂಗಂತ ಬರೀ ಪ್ರೋಟೀನ್ಸ್ ತಿಂದೇನೂ ಇರಕ್ಕಾಗೋದಿಲ್ಲ. ಸೊ ಬ್ಯಾಲೆನ್ಸ್ ಡಯಟ್ ಇರಬೇಕು. ಈಗ ವೆಜಿಟೇರಿಯನ್ಸ್ ಅಲ್ಲಿ ಅವ್ರಿಗೂ ಏನು ಗುಡ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಇದೆ, ಕಾಳಾಗ್ಬೋದು, ಬೇಳೆ ಆಗ್ಬೋದು, ನಟ್ಸ್ ಆಗ್ಬೋದು, ಅಂಡ್ ಈವನ್ ಮಿಲ್ಕ್ ಪ್ರಾಡಕ್ಟ್ಸ್ ಇದಾವೆ. ಇದೆಲ್ಲ ತಗೊಂಡ್ರೆ ಸಫಿಷಿಯಂಟ್ ಪ್ರೋಟೀನ್ ಸಿಗುತ್ತೆ. ಅಂಡ್ ನಾನ್ ವೆಜಿಟೇರಿಯನ್ಸ್ ಅಲ್ಲೂ ಅಷ್ಟೇ, ಅಲಾಂಗ್ ವಿತ್ ನಾನ್ ವೆಜ್ ದೇ ಹ್ಯಾವ್ ಟು ಟೇಕ್ ಇನ್ನು ವೆಜಿಟೇಬಲ್ಸ್ ಆಗ್ಬೋದು, ಸಲಾಡ್ಸು, ಆಲ್ ನ್ಯೂಟ್ರಿಷನಲ್ ಬ್ಯಾಲೆನ್ಸ್ ಡಯಟ್ ತಗೋಬೇಕು ಅಷ್ಟೇ. ಸೊ ಈ ಇತ್ತೀಚೆಗೆ ORS ಅನ್ನೋ ಒಂದು ಡ್ರಿಂಕ್, ORS ಅನ್ನೋ ಡ್ರಿಂಕು ಡಾಕ್ಟರ್ ಸಜೆಸ್ಟೆಡ್ ಅಂತ ತುಂಬಾ ಬರ್ತವೆ. ಇಸ್ ಇಟ್ ರಿಯಲಿ ಡಾಕ್ಟರ್ ಸಜೆಸ್ಟೆಡ್? ನೋ, ORS ಬಂದು WHO ORS ಅಂತ ಹೇಳ್ತೀವಿ. WHO ORS ನಾವೇನಾದ್ರೂ ಈ ಒಂದು ಸೆಂಚುರಿಯಲ್ಲಿ ಏನಾದ್ರೂ ಒಂದು ಬೆಸ್ಟ್ ಇನ್ವೆನ್ಷನ್ ಅಂತ ಹೇಳಿದ್ರೆ ನಾವು ORS ಅಂತ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಲ್ಯಾಕ್ಸ್ ಕ್ರೋರ್ಸ್ ಆಫ್ ಮಕ್ಕಳು ಅದರಿಂದ ಉಳ್ಕೊಂಡಿದ್ದಾರೆ. ಏನ್ ಡಯೇರಿಯಾ, ಏನು ಈಗ ಡಯೇರಿಯಾಸ್ ಎಲ್ಲ ಐಜೀನು ಇದೆಲ್ಲ ಆಗಿ ಕಮ್ಮಿ ಆಗಿದೆ ಕೇಸಸ್. ಒಂದು 5-10 years ಬ್ಯಾಕ್ ತುಂಬಾ ರ್ಯಾಂಪೆಂಟ್ ಇತ್ತು, ಡಯೇರಿಯಾಸ್ ಆಗ್ಬೋದು, ಇನ್ಫೆಕ್ಷನ್ಸ್ ಆಗ್ಬೋದು. ಅವ್ರನ್ನೆಲ್ಲ ಕಾಪಾಡಕ್ಕಿದ್ದೆ ORS ಕಾಪಾಡಿರೋದು ಕೂಡ. ಈ ರೀಸೆಂಟ್ ಒಂದು ಲಾಸ್ಟ್ 10 years ಅಲ್ಲಿ ಈ ಕಂಪನೀಸ್ ಅಲ್ಲಿ ORS ಲೇಬಲ್ನ ಸಮ್ ಹೆಲ್ತ್ ಡ್ರಿಂಕ್ ಅಂತ ಅಂದ್ಬಿಟ್ಟು, ಎನರ್ಜಿ ಡ್ರಿಂಕ್ ಅಂದ್ಬಿಟ್ಟು, ಬರೀ ಶುಗರ್ಸ್ ಇರ್ತವೆ, ಅಲ್ಲ ಅನ್ಸೈಂಟಿಫಿಕ್ ಎಲೆಕ್ಟ್ರೋಲೈಟ್ ಕಾಂಪೋನೆಂಟ್ ಇರ್ತದೆ, ಅದನ್ನ ಪ್ರಮೋಟ್ ಮಾಡಕ್ಕೆ ಮಾಡಿ ನಮ್ಮಲ್ಲೇ ಸುಮಾರು ಮಕ್ಕಳು ನಾನು ಸೀರಿಯಸ್ ಆಗೋದು ನೋಡಿದ್ದೀನಿ. ಪೇರೆಂಟ್ಸ್ ಗೊತ್ತಿಲ್ಲ ನಾನು ORS ಕೊಡ್ತಾ ಇದೀನಿ ಅಂತ ಅವನು ಕೊಡ್ತಾರೆ, ಅದ್ರಲ್ಲಿ ತೀರಾ ಶುಗರ್ ಜಾಸ್ತಿ ಇರುತ್ತೆ. ಅಂಡ್ ಎಲೆಕ್ಟ್ರೋಲೈಟ್ಸ್ ಕೂಡ ORS ಇರಬೇಕಾಗಿರೋಷ್ಟು ಇರೋದಿಲ್ಲ. ಲಾಸ್ಟ್ ಅವ್ರು ಅದನ್ನು ಕುಡಿದು ಇನ್ನೂ ಸೀರಿಯಸ್ ಆಗಿ ಸುಮಾರು ಡೆತ್ಸ್ ಆಗಿ ಬಂದಿದ್ದಾರೆ. ಸೊ ಬಿಫೋರ್ ಕನ್ಸ್ಯೂಮಿಂಗ್ ORS ಬಂದು ಕನ್ಸಲ್ಟ್ ಮಾಡಿ ಆಮೇಲೆ ಹೌದು, ORS ಅನ್ನೋದು WHO ORS ಒಂದೇ, WHO ORS ಅಂತಾನೆ ಕೇಳಬೇಕು, ಅದನ್ನೇ ಕನ್ಸ್ಯೂಮ್ ಮಾಡಬೇಕು. ಮೈ ಲಾಸ್ಟ್ ಕ್ವಶನ್ ಈಸ್ ಅಬೌಟ್ ರೇಬಿಸ್. ಸೊ ಇತ್ತೀಚೆಗೆ ಕೋಲಾರಲ್ಲಿ ನೀವೇ ಕೇಳಿರ್ಬೋದು, ಅಂಡ್
ಐ ಆಮ್ ಪ್ರಿಟಿ ಶೋರ್ ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇರುತ್ತೆ. ಒಂದೇ ನಾಯಿ 21 ಜನನ್ನ ಕಚ್ಚಿರುವಂತ ಒಂದು ಸೀನ್ ಆಗಿದೆ. ಸೊ ಆ ತರದಲ್ಲಿ ಏನು ಸಜೆಸ್ಟ್ ಮಾಡ್ತೀರಾ ಸರ್? ಹೌ ಇಸ್ ಇಟ್ ಅವಾಯ್ಡಬಲ್? ಸಿ ರೇಬೀಸ್ ಈಗ ಮುಂಚೆ ಒಂದು 1 year 2 years ಮುಂಚೆ ನಾವು ಆಲ್ಮೋಸ್ಟ್ 3 to 6 months ಒನ್ ಡಾಗ್ ಬೈಟ್ ಕೇಸ್ ನೋಡ್ತಿದ್ದೆ. ಆಸ್ ಎ ಬಿಸಿ ಪ್ರಾಕ್ಟೀಷನರ್ ಅಷ್ಟು ಬ್ಯುಸಿಯಲ್ಲಿ ನನಗೆ 1-2 3 months 6 months ಅಲ್ಲಿ ಒಂದು ಡಾಗ್ ಬೈಟ್ ಬರ್ತಿತ್ತು. ಈ ಲಾಸ್ಟ್ 1-1.5 ವರ್ಷದಿಂದ ಆಲ್ಮೋಸ್ಟ್ ವೀಕ್ಲಿ 1-2-3 ಕೇಸಸ್ ಡಾಗ್ ಬೈಟ್ಸ್ ಬರ್ತದೆ. ಅದರಲ್ಲಿ ಉಚ್ಚನಾಯಿ ಕಚ್ಚಿರಂಥದ್ದೇ ಬರ್ತದವೆ. ರೀಸನ್ ಮೇ ಬಿ ಸ್ಟ್ರೇ ಡಾಗ್ಸ್ ಜಾಸ್ತಿ ಆಗಿರ್ಬೋದು ಅಂಡ್ ಸ್ವಲ್ಪ ಅದು ಕಂಟ್ರೋಲ್ ಕೂಡ ನಾನು ಮಾಡಬೇಕಾಗ್ತದೆ. ಮಕ್ಕಳನ್ನ ಪೇರೆಂಟ್ಸ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಎಲ್ಲಾದ್ರೂ ಸ್ಟ್ರೇ ಡಾಗ್ಸ್ ಇದೆ ಇಲ್ಲ ಇದೆ ಅಂದಾಗ ಇವರು ಕೇರ್ ತಗೋಬೇಕು. ರೀಸೆಂಟ್ ಒಂದು ವೆರಿ ಸ್ಯಾಡ್ ಡೆತ್ ಕೂಡ ನಾವು ನೋಡಿದ್ದೀರಿ ಒಂದು ಲಾಸ್ಟ್ 1-2 months ಅಲ್ಲಿ, ರೇಬೀಸ್ ಡೆತ್. ಇಟ್ಸ್ ವೆರಿ ಬ್ಯಾಡ್ ಆ್ಯಕ್ಚುಲ್ ಆಗಿ. ತುಂಬ ಕಷ್ಟ ಆಗುತ್ತೆ ಅದನ್ನ ಹೇಳೋಕ್ಕೆ. ಎನಿ ಡಾಗ್ ಬೈಟ್ ಆಯಿತು ಅಂತ ಇಟ್ಕೊಳ್ಳಿ, ಫಸ್ಟ್ ಇಮಿಡಿಯೇಟ್ ಆಗಿ ಅವರು ಸೋಪ್ ಆ್ಯಂಡ್ ವಾಟ್ರಲ್ಲಿ ಟ್ಯಾಪ್ ವಾಟರ್ ಬಿಟ್ಟು ತಕ್ಷಣ ವಾಶ್ ಮಾಡಿಬಿಡ್ಬೇಕು ಹುಣ್ಣ. ವಿತಿನ್ ಎಷ್ಟು ಬೇಗ ಆದರೆ ಅಷ್ಟು ಬೇಗ ವಾಶ್ ಮಾಡಿದ ತಕ್ಷಣ ನಿಯರ್ ಬೈ ಪೀಡಿಯಾಟ್ರಿಷಿಯನ್ ಆಗ್ಬೋದು. ಈವನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಕೂಡ ರೇಬೀಸ್ ವ್ಯಾಕ್ಸಿನ್ ಫ್ರೀಲಿ ಅವೈಲಬಲ್ ಇದೆ. ಅಂಡ್ ರೇಬೀಸ್ ಇಮ್ಯುನೋಗ್ಲೋಬುಲಿನ್ ಅಂತ ಹೇಳ್ತೀರಿ. ಇದು ಮುಂಚೆ ಭಾಳ ಎಕ್ಸ್ಪೆನ್ಸಿವ್ ಆಗೋದು. ಈಗ ಗೌರ್ಮೆಂಟ್ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲೇ ಅವೈಲಬಲ್ ಇದೆ. ತಕ್ಷಣ ಹೋಗಿ ಆ ಇಮ್ಯುನೋಗ್ಲೋಬುಲಿನ್ಸ್ನ ನಾವು ಇಂಜೆಕ್ಷನ್ಸ್ ಕೊಡಿಸ್ಕೊಂಡು ರೇಬೀಸ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ರೆ ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ ಆಗ್ಬೋದು, ರೇಬೀಸಿಂದ ಪ್ರಾಬ್ಲಮ್ ಆಗೋದನ್ನ ನಾವು ತುಂಬ ತಡಿಬೋದು. ರೈಟ್ ಸರ್. ಸೊ ದಿಸ್ ವಾಸ್ ಅ ವೆರಿ ಇನ್ಸೈಟ್ಫುಲ್ ಸೆಷನ್. ತುಂಬ ವಿಷಯಗಳು ನಮ್ಮ ಜನಕ್ಕೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಇದೇ ರೀತಿ ನಿಮ್ಮ ಪ್ರಾಕ್ಟೀಸಲ್ಲಾಗಲಿ ನಿಮ್ಮ ಫರ್ದರ್ ಕೆರಿಯರಲ್ಲಾಗಲಿ ನಿಮಗೆ ಸಕ್ಸಸ್ ವಿಶ್ ಮಾಡ್ತಾ ಥ್ಯಾಂಕಿಂಗ್ ಯು. Thank you. ನಮಸ್ತೆ.